ಆತ್ಮೀಯ ಮಿತ್ರ ನಮಸ್ಕಾರ. ನಿಮ್ಗೆಲ್ರಿಗೂ ಪಾಡ್ಕಾಸ್ಟ್ ವಿತ್ CS ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಸಾಮರ್ಥ್ಯವೇ ನಿಮಗೆ ಶತ್ರು ಆಗ್ಬಿಡತ್ತೆ ಅಂತ ಒಬ್ಬ ದಾರ್ಶನಿಕ ಹೇಳ್ತಾನೆ. ನೀವು ತುಂಬಾ ಸಮರ್ಥರಾಗಿದ್ರೆ ನಿಮ್ ಶತ್ರುಗಳು ಅಷ್ಟೇ ಜಾಸ್ತಿ ಆಗ್ತಾರೆ ಅನ್ನೋದು ಖಂಡಿತವಾಗಿ ಸುಳ್ಳಲ್ಲ. ಈ ಪಾಡ್ಕಾಸ್ಟ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತ ಉದ್ದಕ್ಕೂ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಧರ್ಮಸ್ಥಳ ಇತ್ತೀಚೆಗೆ ತುಂಬಾ ಸುದ್ದಿ ಮಾಡ್ತಾ ಇದೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ. ನಿಜವಾಗಿಯೂ ಧರ್ಮಸ್ಥಳದ ಸಾಮರ್ಥ್ಯ ಏನು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಿಜವಾಗಿಯೂ ಏನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಂಡಾಗ ಆ ಸಾಮರ್ಥ್ಯದ ವೈಭವ ಏನು ಅಂತ ಅರಿವಾಗತ್ತೆ. ಅದಕ್ಕೋಸ್ಕರವೇ ಆ ಮಾತನ್ನ ನಾನು ಆರಂಭದಲ್ಲಿ ಹೇಳಿದ್ದು. ಇವತ್ತು ನಮ್ಮೊಂದಿಗೆ ಈ ಕುರಿತಂತೆ ಚರ್ಚೆ ಮಾಡಲಿಕ್ಕೆ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ CEO ಆಗಿರುವಂತ ಅನಿಲ್ ಕುಮಾರ್ ಅವರು ಇದ್ದಾರೆ. ಅನಿಲ್ ಕುಮಾರ್ ಅವರು ಈ ಹಿಂದೆ ವಿಜಯ ಬ್ಯಾಂಕಿನ ಉನ್ನತ ಅಧಿಕಾರಿ ವರ್ಗದಲ್ಲಿದ್ದಂಥವರು. ಆನಂತರ ಅವರಲ್ಲಿಂದ ಹೊರಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಈ ತರದ ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಧರ್ಮಸ್ಥಳ ಏನ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಕೆ ಅವರಿಗಿಂತ ಸೂಕ್ತವಾದ ವ್ಯಕ್ತಿ ಸಿಗ್ಲಿಕ್ಕಿಲ್ಲ. ಇವತ್ತು ಅವರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಈ ಪಾಡ್ಕಾಸ್ಟ್ ನಲ್ಲಿದ್ದಾರೆ. ಒಂದು ದೇವಸ್ಥಾನ ಸಮರ್ಥವಾಗಿರುವಂತ ಕೈಗಳಲ್ಲಿದ್ರೆ ಅದು ಇಡೀ ರಾಜ್ಯವನ್ನ ಬೆಳಗುವಂತ, ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ದೇಶಕ್ಕೆ ಒಂದು ಆಸ್ತಿ ಆಗಬಲ್ಲಂತ ಕೆಲಸ ಹೇಗ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಪಾಡ್ಕಾಸ್ಟ್ ನಿಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ ನಾನು ನಿಸ್ಸಂಶಯವಾಗಿ ಹೇಳಬಲ್ಲೆ. ನಾನು ಅತ್ಯಂತ ಪ್ರೀತಿಯಿಂದ ಅನಿಲ್ ಕುಮಾರ್ ಅವರನ್ನ ಈ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಧರ್ಮಸ್ಥಳದ ಸಾಮರ್ಥ್ಯದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಧರ್ಮಸ್ಥಳ ಆಗಿದ್ದ ಯಾವಾಗ? ಪೂಜ್ಯ ವಾದಿರಾಜರು ಆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಧರ್ಮಾಚರಣೆಯ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಆ ಕ್ಷೇತ್ರ ಭಗವಂತನಿಂದಲೇ ಅನುಗ್ರಹಿಸಲ್ಪಟ್ಟಿರೋದ್ರಿಂದ ಅದು ಧರ್ಮಸ್ಥಳ ಎಂದು ಕರೆಯಲ್ಪಡಲಿ, ತನ್ಮೂಲಕ ಜಗತ್ತಿಗೆ ಧರ್ಮ ಪ್ರಸರಿಸಲಿ ಅನ್ನೋ ಒಂದು ಆಶಯದಿಂದ ಅವರು ಧರ್ಮಸ್ಥಳ ಅಂತ ಹೇಳಿ ಆ ಸ್ಥಳವನ್ನ ಕರೆದ್ರು. ಅಂದಿನಿಂದ ವಾದಿರಾಜರ ಒಂದು ಪವಿತ್ರ. ಈಗಿನ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗಡೆ ಅವರು ಎಷ್ಟನೇ ಧರ್ಮಾಧಿಕಾರಿಗಳು ಇದಕ್ಕೆ? ಪೂಜ್ಯ ಕಾವಂದರು 21ನೆಯ ಧರ್ಮಾಧಿಕಾರಿಗಳಾಗಿದ್ದರು. ಕಾವಂದರು ಅನ್ನೋ ಪದವನ್ನು ನಾನು ತುಂಬಾ ಬಾರಿ ಕೇಳ್ತಿರ್ತೀನಿ. ನಮ್ಮ ತುಳುನಾಡಿನ ಜನತೆ ಸಹಜವಾಗಿ ಪ್ರೀತಿಯಿಂದ ಈ ಹೆಸರನ್ನ ಪೂಜ್ಯರಿಗೆ ಇಟ್ಟಿರ್ತಕ್ಕಂಥದ್ದು. ಕಾವಂದರು ಅಂದ್ರೆ ಕಾಪಾಡುವವರು, ಅಂದ್ರೆ ದೇವರು ನಮ್ಮನ್ನು ಹೇಗೆ ಕಾಪಾಡುತ್ತಾರೋ ಹಾಗೆ ಪೂಜ್ಯ ಶ್ರೀ ಹೆಗ್ಗಡೆಯವರು ನಮ್ಮನ್ನ ಕಾಪಾಡುವರು ಅನ್ನೋ ದೃಷ್ಟಿಕೋನದಲ್ಲಿ ಅಲ್ಲಿ ಜನರು ಕಾವಂದರು ಅಂತ ಕರೀತಾರೆ. ಇವತ್ತು ರಾಜ್ಯಾದ್ಯಂತ ಕೂಡ ಜನರು ಆ ಕಾವಂದರು ಅನ್ನೋ ಹೆಸರು ಬಹಳ ಚಿರಪರಿಚಿತವಾಗಿದೆ. ವೀರೇಂದ್ರ ಹೆಗಡೆ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ. ಆದ್ರೆ ಧರ್ಮಸ್ಥಳದ ಕುರಿತಂತೆ ಮಾತನಾಡುವಾಗ ಈ ಧಾರ್ಮಿಕ ಕ್ಷೇತ್ರ ಬರೀ ಧಾರ್ಮಿಕ ಕ್ಷೇತ್ರವಲ್ಲದೆ ಅದು ಸಾಮಾಜಿಕ ಚಟುವಟಿಕೆಗಳಲ್ಲೂ ತುಂಬಾ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇನ್ಫ್ಯಾಕ್ಟ್ ಸಾಮಾಜಿಕ ಚಟುವಟಿಕೆ ಅನ್ನೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಸೇವಾ ಚಟುವಟಿಕೆಯಲ್ಲಿ ತನ್ನನ್ನು ತಾನು ವ್ಯಾಪಕವಾಗಿ ತೊಡಗಿಸಿಕೊಂಡಿರುವಂತ ಒಂದು ಧಾರ್ಮಿಕ ಸಂಸ್ಥೆ, ದೇವಸ್ಥಾನದ ಅಡಿಯಲ್ಲಿರುವಂತ ಒಂದು ಸಂಸ್ಥೆ, ಒಂದು ಭಗವಂತನ ಹೆಸರನ್ನು ಹೇಳಿಕೊಂಡು ಅವನ ಭಕ್ತರನ್ನ ಸೇರಿಸಿಕೊಂಡಿರುವಂತ ಒಂದು ಸಂಸ್ಥೆ. ಸಾಮಾಜಿಕ ಚಟುವಟಿಕೆ, ಸೇವಾ ಚಟುವಟಿಕೆಗಳಲ್ಲಿರುವಂತ ಈ ಪ್ರಕ್ರಿಯೆ ಹೇಗೆ ಆರಂಭ ಆಯಿತು ಧರ್ಮಸ್ಥಳದಿಂದ? ಹಿಂದಿನ ಎಲ್ಲ ಶ್ರೇಷ್ಠ 20 ಧರ್ಮಾಧಿಕಾರಿಗಳು ಆ ದಾನ ಪರಂಪರೆಯನ್ನು ಚತುರ್ವಿಧ ದಾನ ರೂಪದಲ್ಲಿ ನಡೆಸ್ಕೊಂಡ್ ಬಂದ್ರು. ಒಂದು ಅನ್ನದಾನ, 2ನೇದು ವಿದ್ಯಾದಾನ, 3ನೇದು ಔಷಧ ದಾನ, 4ನೇದು ಅಭಯದಾನ. ಹಿಂದಿನ 20 ಶ್ರೇಷ್ಠ ಧರ್ಮಾಧಿಕಾರಿಗಳು ಕೈದಾನದ ಮೂಲಕ ಮಾಡ್ಕೊಂಡ್ ಬರ್ತಾ ಇದ್ರು. ಈ ಕೈದಾನ ಅಂದ್ರೆ ಕ್ಷೇತ್ರದಲ್ಲಿ ಬೀಡು ಅಂತ ಹೇಳ್ತಾರೆ, ಅವರು ಇರ್ತಕ್ಕಂಥ ಸ್ಥಳ. ಆ ಬೀಡಲ್ಲಿ ಅವರು ಅಲ್ಲಿ ಬರುವಂತಹ ಅನೇಕ ಜನರು ಸಮಸ್ಯೆ ಇಟ್ಕೊಂಡ್ ಬರ್ತಾರೆ, ದಾನವನ್ನು ಕೇಳ್ಕೊಂಡ್ ಬರ್ತಾರೆ. ಆ ಸಂಕಷ್ಟಗಳಿಗೆ ಪರಿಹಾರವಾಗಿ ಈ 4 ದಾನಗಳಲ್ಲಿ ಯಾವ್ದಾದ್ರು ಒಂದು ದಾನವನ್ನು ಮಾಡ್ತಾ ಇದ್ದಾರೆ. ಹಸಿದವನಿಗೆ ಊಟವನ್ನ ಅನ್ನದಾನ ಮಾಡ್ತಕ್ಕಂಥದ್ದು, ವಿದ್ಯೆ ಬೇಕಾದವನಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಔಷಧಿಯಿಂದ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆ ರೀತಿಯ ಔಷಧ ದಾನ ಮಾಡ್ತಕ್ಕಂಥದ್ದು, ಭಯದಲ್ಲಿರುವವರಿಗೆ ಜೀವನದ ಭಯ ಅವರಿಗೆ ಜೀವನ ರೂಪಿಸ್ಲಿಕ್ಕೆ ಏನಾದ್ರು ಅಭಯದಾನ ರೂಪದಲ್ಲಿ ಕೊಡ್ತಕ್ಕಂಥದ್ದು ಬಂದವರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಬೀಡು ಅಂತಂದ್ರೆ ಅವ್ರು ಉಳ್ಕೊಳ್ಳುವಂತ ಜಾಗವನ್ನು ಕರೀತಾರೆ. ಪೂಜ್ಯರು ಇರ್ತಕ್ಕಂಥ ಜಾಗ, ಧರ್ಮಾಧಿಕಾರಿಗಳಾಗಿ ಅವರು ಜನರ ಭೇಟಿಗೆ ಅವಕಾಶ ಕೊಟ್ಟು ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಸೂಚಿಸ್ತಕ್ಕಂಥ ಜಾಗವನ್ನ ಬೀಡು ಅಂತ ಹೇಳ್ತೇವೆ. ಅಂದ್ರೆ ಈಗ ಧರ್ಮಾಧಿಕಾರಿಗಳಿರುವಂತ ಜಾಗಕ್ಕೆ ಬೀಡಿಗೆ ಯಾರು ಬೇಕಿದ್ರು ಬರ್ಬೋದಾ ಅನಿಲ್ರಿ? ಅಥವಾ ಅಲ್ಲೇನಾದ್ರೂ ಒಂದು ಪ್ರಯಾರಿಟಿ ಆರ್ಡರ್ ಇದೆಯಾ, ಇಂಥವ್ರು ಮಾತ್ರ ಬರಬೇಕು, ಹೀಗೆ ಬರಬೇಕು ಅಂತ? ಬಹುಶಃ ಇವತ್ತು ಪೂಜ್ಯರ ಒಂದು ವ್ಯಾಪ್ತಿಯನ್ನ ನೋಡಿದ್ರೆ ತಾವು ಕೇಳಿದ ಹಾಗೆ ಪ್ರಯಾರಿಟಿ ಬೇಕಾಗುತ್ತೆ, ಅಪಾಯಿಂಟ್ಮೆಂಟ್ ಬೇಕಾಗುತ್ತೆ. ಇಷ್ಟು ಸಂಸ್ಥೆಗಳು, ಇಷ್ಟು ವ್ಯವಸ್ಥೆಗಳು. ಇವತ್ತಿಗೂ ಕೂಡ ಪೂಜ್ಯರನ್ನ ಭೇಟಿ ಆಗ್ಲಿಕ್ಕೆ ಯಾವುದೇ ಜನಸಾಮಾನ್ಯರಿಗೆ ಅಪಾಯಿಂಟ್ಮೆಂಟ್ ಪಡ್ಕೊಳ್ಬೇಕಾಗಿಲ್ಲ. ಸೋಮವಾರ ಅಂತೂ ಸಂಪೂರ್ಣ ಜನರಿಗೆ ಭೇಟಿಗಾಗಿ ಇರ್ತಕ್ಕಂಥ ಒಂದು ವಿಶೇಷ ದಿನ.
ಇತರ ದಿನ ಅವರು ಪೂಜ್ಯರು ಬೀಡಲ್ಲಿರುವಾಗ, ಧರ್ಮಾಧಿಕಾರಿಗಳ ಪೀಠದಲ್ಲಿರುವಾಗ ಯಾವ ವ್ಯಕ್ತಿ ಬೇಕಾದ್ರೂ ಬರ್ಬೋದು, ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ. ನೇರವಾಗಿ ಪೂಜ್ಯರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೋದು. ಬಹುಶಃ ಪೂಜ್ಯರ ಒಂದು ಧೀಮಂತ ಚಿಂತನೆಗೆ ಬಂದಿರತಕ್ಕಂಥದ್ದು, ಈ ಕೈದಾನ ಕೇವಲ ಧರ್ಮಸ್ಥಳದಲ್ಲಿ ಕೈಗೊಳ್ಳಿಕ್ಕೆ ಮಾತ್ರ ಸಾಧ್ಯವಾಗತ್ತೆ. ಒಂದೇ ಅವ್ರು ಇಲ್ಲಿಗೆ ಬರಬೇಕು, ಇಲ್ಲ ದಾನಿಗಳು ಇನ್ನೊಂದು ಪ್ರದೇಶಕ್ಕೆ ಹೋಗಿ ಕೊಡ್ಬೇಕು, ವಿಸ್ತರಣೆ ಮಾಡ್ಬೇಕಂದ್ರೆ. ಸೊ ಈ ಸೀಮಿತವಾಗಿರ್ತಕ್ಕಂಥ ದಾನ ಪರಂಪರೆಯನ್ನ ಇದನ್ನ ವಿಸ್ತರಣೆ ಮಾಡಬೇಕು. ಧರ್ಮಸ್ಥಳದ ದಾನ ಪರಂಪರೆ ಧರ್ಮವನ್ನ ವಿಸ್ತರಣೆ ಮಾಡ್ಬೇಕಂದ್ರೆ ಇದು ಸಾಂಸ್ಥಿಕ ರೂಪುರೇಷನ್ನ ಪಡ್ಕೊಳ್ಬೇಕನ್ನೋ ಒಂದು ಬಹಳ ಧೀಮಂತ ಚಿಂತನೆಯನ್ನ ಕಾವಂದ್ರು ಮಾಡಿದ್ರು. ಅಂದ್ರೆ 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 ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಬರೋಕ್ಕಿಂತ ಮುಂಚೆ ಈ ತರದ ಸಾಂಸ್ಥಿಕ ಪರಿಕಲ್ಪನೆ ಇರಲಿಲ್ಲ. ಸಾಂಸ್ಥಿಕ ಪರಿಕಲ್ಪನೆಗಳು ಪೂಜ್ಯರ ತೀರ್ಥರೂಪರಾಗಿರ್ತಕ್ಕಂಥ ಪೂಜ್ಯ ರತ್ನವರ್ಮ ಹೆಗಡೆಯವರು ಒಂದು ಕಾಲೇಜನ್ನ ಪ್ರಾರಂಭ ಮಾಡ್ಬೇಕನ್ನುವ ಸಂಕಲ್ಪವನ್ನ ಮಾಡಿದ್ರು ಉಜಿರೆಯಲ್ಲಿ. ಆದ್ರೆ ಪೂಜ್ಯರ ಪರಿಕಲ್ಪನೆ ಏನಿತ್ತಂದ್ರೆ ಈ 4 ದಾನಗಳನ್ನ ಒಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ವಿಸ್ತರಿಸ್ತಕ್ಕಂಥ ಒಂದು ಬಹಳ ದೊಡ್ಡ ಚಿಂತನೆಯನ್ನ ಮಾಡಿ ಅದರ ಬಗ್ಗೆ ಅವರು ಕಾರ್ಯರೂಪಕ್ಕೆ ಇಳಿಸುವ ಸಲುವಾಗಿ ಸಂಸ್ಥೆಗಳನ್ನ ಹುಟ್ಟುಹಾಕಿದರು. ಇವತ್ತು 55 ವರ್ಷಗಳ ಒಂದು ಧರ್ಮಾಧಿಕಾರಿಗಳಾಗಿ ಪೂಜ್ಯರು ಇವತ್ತು ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಯಲ್ಲಿ ಈ ಎಲ್ಲ ಚಿಂತನೆಗಳು ಬರಬೇಕಂದ್ರೆ ಅದರ ಹಿಂದೆ ಏನೋ ಒಂದು ವಿಶೇಷತೆ ಇರುತ್ತೆ. ಜನಸಾಮಾನ್ಯರು ಬರ್ತಾರೆ, ಅವ್ರು ಬಂದು ಎಲ್ಲ ಸಮಸ್ಯೆಗಳನ್ನ ಕಾವಂದ್ರಲ್ಲಿ ಹೇಳ್ಕೊಳ್ತಾರೆ. ಅದು ವ್ಯಕ್ತಿಗತ ಸಮಸ್ಯೆ ಆಗಿರುತ್ತೆ, ಕುಟುಂಬದ ಸಮಸ್ಯೆ ಆಗಿರುತ್ತೆ, ಊರಿನ ಸಮಸ್ಯೆ ಆಗಿರುತ್ತೆ, ಸಮುದಾಯದ ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ಇವತ್ತು ಲಕ್ಷಾಂತರ ಸಮಸ್ಯೆಗಳನ್ನ ಆಲಿಸಿದವರು ಪೂಜ್ಯರು. ಆ ಸಮಸ್ಯೆಗಳು ಒಬ್ಬ ವ್ಯಕ್ತಿಗಾಗ್ಲಿ, ಕುಟುಂಬಕ್ಕಾಗ್ಲಿ, ಸಮಾಜಕ್ಕಾಗ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು ಅನ್ನೋದು ಸಂಪೂರ್ಣ ಪರಿಕಲ್ಪನೆ ಇರತಕ್ಕಂಥದ್ದು ಕಾವಂದ್ರಿಗೆ. ಎನ್ಸೈಕ್ಲೋಪೀಡಿಯಾ ಆಫ್ ಪ್ರಾಬ್ಲಮ್ಸ್. ಈ ಸಮಸ್ಯೆಗಳೇ ಬರಬಾರ್ದಂದ್ರೆ ಜನರಿಗೆ ಆ ಸಮಸ್ಯೆಗಳ ಮೂಲಕ್ಕೆ ಪರಿಹಾರ ಕೊಡ್ಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ಚಿಂತನೆ ನಡೆಸಿದ ಪೂಜ್ಯರು ಬಹುಶಃ ಸಮಾಜದಲ್ಲಿ ವ್ಯಕ್ತಿಗಾಗ್ಲಿ, ಕುಟುಂಬಕ್ಕಾಗ್ಲಿ ಅಥವಾ ಒಂದು ಸಮಾಜಕ್ಕೆ ಸಮಸ್ಯೆ ಬರಬಾರ್ದಂದ್ರೆ ಅವುಗಳಿಗೆ ಪರಿಹಾರ ಸೂಚಿಸ್ತಕ್ಕಂತಹ ಕಾರ್ಯಗಳನ್ನು ಸಂಸ್ಥೆಗಳ ಮೂಲಕ ಮಾಡಬೇಕು. ಒಂದು ಚತುರ್ವಿಧ ದಾನವು ಸಾಂಸ್ಥಿಕ ರೂಪುರೇಷೆಯನ್ನು ಪಡ್ಕೊಂಡು ಇಡೀ ರಾಜ್ಯಕ್ಕೆ ಪ್ರಸರಿಸಬೇಕು. ಅದೇ ರೀತಿ ಜನರಿಗೂ ನಿರಂತರವಾಗಿ ಸಮಸ್ಯೆ ಬರಬಾರದು, ಆ ಸಮಸ್ಯೆಗಳಿಗೂ ಒಂದು ಶಾಶ್ವತ ಪರಿಹಾರವನ್ನು ಕೊಡ್ಲಿಕ್ಕೆ ಸಂಸ್ಥೆಗಳ ಮೂಲಕ ಒಂದು ಸೇವಾ ಕಾರ್ಯ. ಸೊ ನಾನು ಡಾಟ್ ಕನೆಕ್ಟ್ ಮಾಡ್ತಿದ್ದೀನಿ. 21ನೇ ವಯಸ್ಸಿಗೆ ಅವ್ರು ಬಂದ್ರು. ಈಗ ನೀವು ಹೇಳಿದ್ರಿ ಈಸ್ 55 ವರ್ಷಗಳಿಂದ ಅಂದ್ರೆ ಈಗೊಂದು 76-77 ವರ್ಷ ಕಾವಂದರಿಗೆ ಇರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಈ ನಡುವೆ ಈ 56 ವರ್ಷಗಳಲ್ಲಿ ಧರ್ಮಸ್ಥಳ ಈ ಪರಿಯ ವ್ಯಾಪ್ತಿಯನ್ನ ಪಡೆದುಕೊಳ್ತು ಅಂತ ನೀವು ಹೇಳ್ತಿರೋದು. ಅಂದ್ರೆ ರಾಜ್ಯ ಮಟ್ಟಕ್ಕೆ ವಿಸ್ತಾರಗೊಂಡಿದ್ದು ಮೇ ಬಿ ಮೊದಲ 10-15 ವರ್ಷ ಬಿಟ್ಟ ನಂತರ ಅವ್ರು ಇದನ್ನೆಲ್ಲ ಟ್ರಯಲ್ ಮಾಡಿದ ನಂತರ, ಆ ನಂತರ ಕಳೆದ ಒಂದು 40-45 ವರ್ಷಗಳಲ್ಲಿ ಈ ಒಂದು ಸ್ವರೂಪವನ್ನ ಪಡ್ಕೊಂಡಿದೆ ಅಂತ. ವಂಡರ್ಫುಲ್, ಬಹಳ ಒಳ್ಳೆಯ ಮಾತು ಅಂತ ಅನ್ನಿಸ್ತಿದೆ ನನಗೆ. ಈಗ ನನ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಈ ಚತುರ್ವಿಧ ದಾನ ಏನು ಅಂತ. ನೀವು ವಿದ್ಯಾದಾನ ಹೇಳಿದಿರಿ, ಅಭಯದಾನ, ಅನ್ನದಾನ ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ, ಬಟ್ ಸ್ಟಿಲ್ ನೀವು ಒಂದೊಂದು ದಾನವನ್ನ ಏನು ಅಂತ ಸ್ವಲ್ಪ ಹೇಳಿ ನನಗೆ. ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ಅನ್ನದಾನ. ಯಾಕಂದ್ರೆ ಈ ಕಲ್ಪನೆಗಳನ್ನ ನಾವೊಂದು 40-50 ವರ್ಷದ ಹಿಂದೆ ಹೋಗ್ಬೇಕು. ಅವಾಗ ಎಷ್ಟು ಹಸಿವಿತ್ತು, ಜನರಿಗೆ ಎಷ್ಟು ಕಷ್ಟಗಳಿತ್ತು. ಕ್ಷೇತ್ರಕ್ಕೆ ಬರುವಾಗ ಅನ್ನದಾನ ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಕ್ಷೇತ್ರದಿಂದ ಕೆಲವು ದವಸ ಧಾನ್ಯಗಳು ಬೇರೆ ಬೇರೆ ಎಲ್ಲೆಲ್ಲಿ ಅನ್ನದಾನದ ಅಗತ್ಯ ಇದೆ ಅಲ್ಲಿಗೂ ಕೂಡ ದಾನ ರೂಪದಲ್ಲಿ ಹೋಗ್ತಕ್ಕಂಥದ್ದು ಅಲ್ಲದೆ ಬೇರೆ ಕೆಲವು ಸಂಸ್ಥೆಗಳು ಅಲ್ಲಿಗೂ ಕೂಡ ತರಕಾರಿಗಳು, ದವಸ ಧಾನ್ಯಗಳು, ಅಂದ್ರೆ ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳಾಗುವಾಗ ದಕ್ಷಿಣ ಕನ್ನಡದ ಆಸುಪಾಸಲ್ಲಿ ಯಾವುದಾದ್ರೂ ಕೃಷಿ ಮೇಳಗಳು ಅಥವಾ ದೇವಸ್ಥಾನದ ಬ್ರಹ್ಮಕಲಶೋತ್ಸವಗಳು, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಲ್ಲದೆ ಕೆಲವು ಕಾರ್ಯಕ್ರಮಗಳು ಆಗುವಾಗ ಬೀಡಿಂದ ಅಕ್ಕಿಗಳು, ತರಕಾರಿಗಳು ಈ ರೀತಿಯ ಅವರು ಆ ಕಾರ್ಯಕ್ರಮ ಕೇಳಿದಾಗ ಕ್ಷೇತ್ರದಿಂದ ಹೋಗ್ತಕ್ಕಂಥ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಕೂಡ. ನಂತರ ಬರ್ತಕ್ಕಂಥ ಬಹಳ ಮುಖ್ಯ ವಿದ್ಯಾದಾನ. ವಿದ್ಯೆಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನ ಕಾವಂದರು ನೀಡ್ತಾರೆ. ಯಾಕಂದ್ರೆ ವಿದ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ, ಬಡವರಿಗೆ ವಿದ್ಯೆ ಸಿಕ್ಕಿದ್ರೆ ಅವರ ಬದುಕು ರೂಪಿಸ್ಲಿಕ್ಕೆ ಸಾಧ್ಯ, ಇಡೀ ಒಂದು ಆ ಕುಟುಂಬ ಅದರಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಒಂದು ಸಾತ್ವಿಕ ಸಜ್ಜನರ ಸಮಾಜ, ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ಲಿಕ್ಕೂ ಸಾಧ್ಯ ಅನ್ನೋ ದೃಷ್ಟಿಕೋನದಲ್ಲಿ ವಿದ್ಯೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ವಿದ್ಯೆಗೆ ಪೂಜ್ಯರು ಸ್ವತಃ ಅವರೇ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ. STM ಮಂಜುನಾಥೇಶ್ವರ ಅನ್ನುವಂತ ಎಜುಕೇಶನ್ ಟ್ರಸ್ಟ್, ಅದೆಲ್ಲವೂ ಕೂಡ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳು. ಸುಮಾರು 54 ಶಿಕ್ಷಣ ಸಂಸ್ಥೆಗಳು ರಾಜ್ಯಾದ್ಯಂತ ಇವತ್ತು ವಿದ್ಯಾ ಸೇವೆಯನ್ನು. ಇದರಲ್ಲಿ KG ಇಂದ PG ಯವರೆಗೆ ಎಲ್ಲಾ ಆಯಾಮದ ಶಿಕ್ಷಣಗಳು ಇದೆ, ವೃತ್ತಿಪರ ಶಿಕ್ಷಣಗಳು ಇದೆ. ನಮ್ಮ
ನಾರ್ಮಲ್ ಎಜುಕೇಷನ್ ಕೋರ್ಸಲ್ಲಿ ಇರ್ತಕ್ಕಂಥದ್ದು ಅಲ್ಲದೆ ವೃತ್ತಿಪರ ಶಿಕ್ಷಣಗಳಾದ ಇಂಜಿನಿಯರಿಂಗು, ಮೆಡಿಕಲ್, ಆಯುರ್ವೇದ, ನ್ಯಾಚುರೋಪತಿ, ನಮ್ಮ ಮ್ಯಾನೇಜ್ಮೆಂಟು, ಟೆಕ್ನಿಕಲ್, ಡಿಪ್ಲೊಮಾ, ಎಲ್ಲ ಆಯಾಮದ ಶಿಕ್ಷಣಗಳು ಇದೆ. ಇದು ಶಿಕ್ಷಣ ಕೇವಲ ಕೋರ್ಸ್ಗಳು ಅಷ್ಟೇ ಅಲ್ಲ, ಇಲ್ಲಿ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾರೆ. ವಿದ್ಯಾರ್ಥಿಗಳಲ್ಲಿ ಒಂದು ಜೀವನ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಪ್ರಾಧಾನ್ಯತೆಯನ್ನು ಬಹಳಷ್ಟು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಟ್ಟಿದ್ದಾರೆ. ಅಲ್ಲದೆ ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದಲ್ಲೇ ಉತ್ತಮ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು. STM ಎಜುಕೇಶನ್, ಹೌದು, STM ನಮ್ಮ ಮೆಡಿಕಲ್ ಕಾಲೇಜ್ ಅನ್ನು ತೆಗೆದುಕೊಂಡ್ರೆ ಸೌತ್ ಇಂಡಿಯಾದ ಇದರಲ್ಲಿ ಟಾಪ್ 2, ಟಾಪ್ 3 ಅಲ್ಲಿ ಹೀಗೆ ಬರುತ್ತೆ. ನಮ್ಮ ಉಜಿರೆ ಕಾಲೇಜ್ ಕೂಡ ಇಂಡಿಯಾ ಟುಡೇ ರ್ಯಾಂಕಿಂಗ್ ನಲ್ಲಿ ಬಂದಿದೆ. ನ್ಯಾಚುರೋಪತಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ 3 ಆಯುರ್ವೇದ ಕಾಲೇಜ್ಗಳು ಕೂಡ ದೇಶದಲ್ಲೇ ಟಾಪ್ 10 ರ್ಯಾಂಕ್ ಒಳಗೆ ಬಂದಿದೆ. ಮೆಡಿಕಲ್ ಕಾಲೇಜ್ ಅಲ್ಲಿ ಬಂದಿದೆ. ನಮ್ಮ SDM ಉಜಿರೆಯ ಕಾಲೇಜ್ ಕೂಡ ಬಂದಿರತಕ್ಕಂಥದ್ದು. SDM IMD ಟಾಪ್ 50th ಬಿ ಸ್ಕೂಲ್ ನ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಮೈಸೂರು. ಹೀಗೆ ಅತ್ಯುನ್ನತವಾದ ಶಿಕ್ಷಣವನ್ನ ಗ್ರಾಮೀಣ ಮಕ್ಕಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ನಾನು ನಂತರ ಬೇಕಾದ್ರೆ ನಿಮಗೆ ತಿಳಿಸ್ತೇನೆ ಇದಕ್ಕೆ ಯಾವ ಹಿನ್ನೆಲೆ ಅಂತ ಹೇಳಿ. ಆದ್ರೆ ನಾನು ಇದ್ರ ಮಧ್ಯೆ ಒಂದು ಬಾಯಿ ಹಾಕ್ಬೇಕು. ಎಜುಕೇಶನ್ ಅಂತಂದ್ರೆ ಬಿಸ್ನೆಸ್, ನಾನು ಅತ್ಯಂತ ಕೆಟ್ಟ ಪದದಲ್ಲಿ ಬಳಸಬೇಕು ಅಂದ್ರೆ ದಂಧೆ ಆಗಿದೆ ಈಗ. ಎಜುಕೇಶನ್ಗೆ ನಾವು ಹೋಗ್ಬೇಕಾದಾಗ ಕಾಸ್ಟ್ಲಿ ಆಗಿದೆ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆರ್ ದೇ ಮೇಕಿಂಗ್ ಪ್ರಾಫಿಟ್ ಎಜುಕೇಶನ್ ಟ್ರಸ್ಟ್? ಇವತ್ತು ನಮ್ಮ SDM ಶಿಕ್ಷಣ ಸಂಸ್ಥೆ ನೀಡತಕ್ಕಂಥ ಶಿಕ್ಷಣ PG ಪೋಸ್ಟ್ ಗ್ರಾಜುಯೇಷನ್ಸ್, ಇವತ್ತು MA MScಗೆ ವಿಧಿಸ್ತಕ್ಕಂಥ ಫೀಸ್ LKGಗೆ ಬೇರೆ ಕಡೆ ವಿಧಿಸ್ತಾರೆ. ನಾನು ಯಾವುದು ತಪ್ಪಂತ ಹೇಳ್ತಕ್ಕಂಥದ್ದಲ್ಲ. ಇವತ್ತು ಪೂಜ್ಯರ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆ ಇವತ್ತು 40,000 ಫೀಸು, ಇವತ್ತು ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಿನ ನಾನು ಫೀಸ್ ಹೇಳ್ತಕ್ಕಂಥದ್ದು ವೆರಿ ಅಫೋರ್ಡಬಲ್ ಫೀಸ್ ಅಲ್ಲಿ ಇವತ್ತು ವಿದ್ಯೆ ಸಿಗ್ತಾ ಇದೆ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ಪೂಜ್ಯರು ಸ್ಥಾಪಿಸಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಯಾವುದು ಕಮರ್ಷಿಯಲಿಗಲ್ಲ, ಬಿಸ್ನೆಸ್ಸಿಗಲ್ಲ. ನೀವು ಅದರ ಹೆಸರನ್ನೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. SDM ಎಜುಕೇಶನ್ ಟ್ರಸ್ಟ್, SDM ಎಜುಕೇಶನ್ ಸೊಸೈಟಿ, ಶಾಂತಿವನ ಟ್ರಸ್ಟ್, ನ್ಯಾಚುರೋಪತಿ ಯೋಗ ಬರ್ತಕ್ಕಂಥದ್ದು. ಇನ್ನು ಪೂಜ್ಯರ ಅನೇಕ ಸಂಸ್ಥೆಗಳು, ಧರ್ಮೋತ್ಥಾನ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ BC ಟ್ರಸ್ಟ್, ಎಲ್ಲವೂ ಟ್ರಸ್ಟ್ ಇದೆ. ತಮಗ್ ಗೊತ್ತಿದೆ, ಇಂಡಿಯನ್ ಟ್ರಸ್ಟ್ ಆಕ್ಟ್ ಪ್ರಕಾರ ಯಾವ ಸಂಸ್ಥೆ ಟ್ರಸ್ಟ್ ನಲ್ಲಿ ನೋಂದಾಯಿತ ಆಗುತ್ತೋ, ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ನೋಂದಾಯಿತ ಆಗುತ್ತೋ, ಆ ಸಂಸ್ಥೆಗೆ ಏನೇ ಆದಾಯ ಬಂದ್ರೆ ಆ ಆದಾಯವನ್ನ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಬಳಸ್ಕೊಳ್ಬೇಕು, ಸುಸ್ಥಿರತೆಗೆ ಬಳಸ್ಕೊಳ್ಬೇಕು. ಏನಾದ್ರೂ ಮಿಗತೆ ಉಳಿದ್ರೆ, ಹೆಚ್ಚುವರಿ ಉಳಿದ್ರೆ ಅದನ್ನ ಚಾರಿಟಿ ಆಕ್ಟಿವಿಟಿಗೆ ಮಾಡಬೇಕು, ಸಮಾಜಕ್ಕೆ ವಿನಿಯೋಗಿಸ್ಬೇಕು. ಇವತ್ತು 2 ವರ್ಷ ಒಂದು ಸಂಸ್ಥೆ ನಡೆಸಿ ನಾಳೆ ಅದರ ಸರ್ವಿಸ್ ಇಲ್ಲ ಅಂದ್ರೆ ಇಡೀ ಆಬ್ಜೆಕ್ಟಿವ್ಸ್ ಫೇಲ್ ಆಗುತ್ತೆ. ಆ ಸಂಸ್ಥೆಯು ಸುಸ್ಥಿರವಾಗಿರ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಕಾವಂದ್ರು ಮಾಡ್ತಾರೆ. ಅದು ಲಾಭಕ್ಕಲ್ಲ, ಅದು ಸುಸ್ಥಿರವಾಗಿ ನಡಿಬೇಕು. ಲಾಭಕ್ಕೆ ಅಲ್ಲದೆ ಇರೋದ್ರಿಂದ ಅದಕ್ಕೋಸ್ಕರ ಅವರು ಉದ್ದೇಶಪೂರ್ವಕವಾಗಿ ಎಲ್ಲ ಸಂಸ್ಥೆಗಳನ್ನ ಒಂದೇ ಟ್ರಸ್ಟ್ ಮಾಡಿದ್ದಾರೆ, ಚಾರಿಟೇಬಲ್ ಟ್ರಸ್ಟ್ ಮಾಡಿದಿಲ್ಲ, ಸೊಸೈಟಿ ಮಾಡಿದ್ದಾರೆ. ಮಾಡ್ಬೋದಿತ್ತು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಯೂನಿಟ್ ಮಾಡ್ಬೋದಿತ್ತು, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್. ಇವತ್ತು ನಿಮ್ಗೆ ಗೊತ್ತಿದೆ ಕಂಪನಿ ಎಲ್ಲ ಯಾವ ರೀತಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದು. ಎಲ್ಲೂ ನಿಬಂಧನೆ ಇಲ್ಲ, ಅಂದ್ರೆ ಧರ್ಮ. ಕೈ ಹಿಡಿದು ಕಾಯೋ ಕರುಣಾಳು, ಜಗ ಹರಸಿ ಪೊರೆವ ಕೃಪಾಳು. ಇದು ನಾನು ಒಪ್ಕೊಳ್ತೀನಿ, ನಮ್ಗೆ ಈ ಲಾಭದ ಕುರಿತಂತೆ ವಿಶೇಷವಾದ ಮಾಹಿತಿ ಇರಲಿಲ್ಲ. ಆದ್ರೆ ಕ್ವಾಲಿಟಿಯ ದೃಷ್ಟಿಯಿಂದ ಎಲ್ಲೆಲ್ಲಿ SDM ಕಾಲೇಜ್ ಇದೆಯೋ ಅದರ ಕ್ವಾಲಿಟಿ ಅತ್ಯುತ್ಕೃಷ್ಟವಾಗಿರುತ್ತೆ ಅನ್ನೋದ್ರಲ್ಲಿ ಮಾತ್ರ ನನಗೆ ಅನುಮಾನ ಇಲ್ಲ. ತುಂಬಾ ಜನ ವರ್ಷಕ್ಕೆ ಒಂದು 4-6 ಜನ ಆದ್ರೂ ನಂಗೆ ಫೋನ್ ಮಾಡಿ ಕೇಳ್ತಾರೆ, ಒಂದು ಸೀಟ್ ಕೊಡಿಸ್ತೀರಾ ಅಲ್ಲಿ ಅಂತ. ನಾನು ಫ್ಲಾಟ್ಲಿ ಮೋಸ್ಟ್ ಆಫ್ ದಿ ಟೈಮ್ ರಿಜೆಕ್ಟ್ ಮಾಡ್ತೀನಿ, ಯಾಕೆಂದ್ರೆ ನಾನು ಇನ್ವಾಲ್ವ್ ಆಗೋದಿಲ್ಲ ಅಂತ. ಬಟ್ ಸ್ಟಿಲ್ ಆ ಕ್ವಾಲಿಟಿಯ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಫೈನ್, ನೀವು 2 ದಾನಗಳ ಬಗ್ಗೆ ಹೇಳಿದ್ರಿ. ಇನ್ನು 3ನೇ ದಾನದ ಕುರಿತಂತೆ ನಾವು ಹೋಗ್ಬೇಕಾಗಿದೆ, ಔಷಧ ದಾನದ ಕುರಿತಂತೆ. ಏನಿದೆ ಔಷಧ ದಾನ? ಆಕ್ಚುಲಿ ಭಾರತೀಯ ಪ್ರಾಚೀನ ವೈದ್ಯಶಾಸ್ತ್ರ ಅವುಗಳಿಗೊಂದು ಹೊಸ ಆಯಾಮ ಕೊಟ್ಟರು. ಇವತ್ತು ಆಯುರ್ವೇದವನ್ನ ಒಂದು ಉನ್ನತೀಕರಣವಾದ ಕಾಲೇಜನ್ನ ಮಾಡಿ, ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿ, ಇವತ್ತು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅನ್ನೋದನ್ನ ಸಾಬೀತು ಮಾಡಿರ್ತಕ್ಕಂಥದ್ದು ಪೂಜ್ಯ ಕಾವಂದ್ರು. ಇನ್ನು ನ್ಯಾಚುರೋಪತಿ, ಇವತ್ತು ಪ್ರಕೃತಿಯಿಂದನೂ ಚಿಕಿತ್ಸೆ ಪಡಿಬಹುದು. ನಮ್ಮ ಶಾಸ್ತ್ರಗಳು ಹೇಳಿದೆ ಪ್ರಕೃತಿಯಿಂದನೂ ಚಿಕಿತ್ಸೆಯನ್ನ ಪಡಿಬಹುದು. ಅದು 100% ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಲ್ಲದೆ ಇದ್ರೂ ಕೂಡ ಅನೇಕ ರಿಸರ್ಚ್ ಗಳನ್ನ ಮಾಡಿ ನ್ಯಾಚುರೋಪತಿ
ಇವತ್ತು ಸೆಂಟರ್ ಫಾರ್ ಎಕ್ಸಲೆನ್ಸ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಅದು ದೇಶ ಅಲ್ಲ ಇಡೀ ವಿಶ್ವವೇ ಅದನ್ನ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಗೆ ತೆಗೆದುಕೊಂಡಾಗಿದ್ರೆ ವೈಜ್ಞಾನಿಕವಾಗಿ ಅದನ್ನ ಸಂಶೋಧನೆ ಮಾಡಿ ಅದನ್ನ ಸಾಬೀತುಪಡಿಸಿರ್ತಕ್ಕಂಥದ್ದು. ಇವತ್ತು PhD ಕೂಡ ನ್ಯಾಚುರೋಪತಿಯಿಂದ ಯೋಗ ವಿಚಾರದಲ್ಲಿ ಮಾಡ್ತಕ್ಕಂಥದ್ದು. ಇದಲ್ಲದೆ ಧರ್ಮಸ್ಥಳದ ಬೀಡಿಗೆ ಬರುವಾಗ ಇವತ್ತು ಆ ಪದ್ಧತಿ ಇದೆ. ಆಸ್ಪತ್ರೆಯ ಚಿಕಿತ್ಸೆಗಾಗಿ ಒಂದಿಷ್ಟು ದಾನಗಳನ್ನು ಕೇಳ್ಕೊಂಡು ಬರ್ತಾರೆ. ಅದಕ್ಕೊಂದು ವಿಭಾಗ ಇದೆ, ಅದು ದಾನವನ್ನು ಮಾಡ್ತಕ್ಕಂಥದ್ದು. ಆಸ್ಪತ್ರೆಗಳಿಗೆ ಕಾವಂದರು ಡೊನೇಟ್ ಅನ್ನ ಮಾಡಿ ಕೊಡ್ತಿರ್ತಕ್ಕಂಥದ್ದು. ನಮ್ಮ ಬೆಂಗಳೂರಿನ ಕೆಲವು ಹಾಸ್ಪಿಟಲ್, ಕಿದ್ವಾಯಿ ಹಾಸ್ಪಿಟಲ್ಗಳಿಗೆ ಒಂದು ಫ್ಲೋರ್ ಅನ್ನೇ ಒಂದು ಅವರ ಪೇಷಂಟ್ನ ಪಾರ್ಟಿಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಾಗಿ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಆಸ್ಪತ್ರೆಗಳಿಗೆ ಮಾಡಿರ್ತಕ್ಕಂಥದ್ದು. ಹೀಗೆ ಔಷಧ ದಾನವನ್ನ ಒಂದು ಆಸ್ಪತ್ರೆಗಳ ಮೂಲಕ ಆಯುರ್ವೇದ, ನ್ಯಾಚುರೋಪತಿ, ಯೋಗ, ಅಲೋಪತಿ ಕೂಡ ನಮ್ಮ ಧಾರವಾಡದಲ್ಲಿ ಇವತ್ತು ಅಡ್ವಾನ್ಸ್ ಮೆಡಿಕೇಶನ್ಸ್ ಇರ್ತಕ್ಕಂಥ ಆಸ್ಪತ್ರೆಗಳನ್ನು ಮಾಡಿದ್ದಾರೆ. ಇವತ್ತು ಧಾರವಾಡ ಒಂದು ಆಸ್ಪತ್ರೆ ಉತ್ತರ ಕರ್ನಾಟಕದ ಎಲ್ಲ ಜನರು ಬಹಳ ಉನ್ನತವಾದ ವೈದ್ಯಕೀಯ ವ್ಯವಸ್ಥೆಯನ್ನು ಪಡಿತಾ ಇದ್ದಾರೆ. ಅತಿ ಕಡಿಮೆ ಬೆಲೆಯಲ್ಲಿ ಇವತ್ತು ವೈದ್ಯಕೀಯ ಚಿಕಿತ್ಸೆ ಮಾಡ್ತಾರೆ. ಧಾರವಾಡದ OPTಯಲ್ಲಿ ಸುಮಾರು 4,000 to 5,000 ಜನ ಪ್ರತಿದಿನ ಬರ್ತಾರೆ. ಅಷ್ಟು ಜನರಿಗೆ ಒಳ್ಳೆಯ ಉನ್ನತ ವೈದ್ಯಕೀಯ ಚಿಕಿತ್ಸೆಗಳು ದೊರೆಯುತ್ತೆ. ಈ ಎಲ್ಲ ದಾನಗಳಲ್ಲೂ ನಂಗೆ ಬಹಳ ವಿಶೇಷ ಅನ್ಸಿದ್ದು ಅಭಯ ದಾನ. ಅಭಯ ಕೊಡೋದು ಅಂತಂದ್ರೆ, ಅಭಯ ದಾನ ಮಾಡೋದು ಅಂತಂದ್ರೆ ಇದು ಬಹಳ ದೊಡ್ಡದ್ದು ಅಂತ ಅನಿಸ್ತು ನನಗೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಅಭಯ ದಾನ? ಅಭಯ ನಿಮಗೆ ಬಹುಶಃ ಶಬ್ದವೇ ಅದರ ಅರ್ಥವನ್ನು ಹೇಳುತ್ತೆ. ನಾವು ದೇವರಿಗೆ ಅಭಯ ಹಸ್ತ ಅಂತ ಹೇಳ್ತೇವೆ. ಎಲ್ಲಿ ಅಭಯ ಇರುತ್ತೋ ಅಲ್ಲಿ ಭಯ ಇರೋದಿಲ್ಲ. ಇವತ್ತು ಭಯ ನಾನಾ ರೀತಿಯಲ್ಲಿ ಇರ್ಬೋದು. ಒಬ್ಬರಿಗೆ ಜೀವನದ ಭಯ ಇರ್ಬೋದು, ಒಬ್ಬರಿಗೆ ಸಮಸ್ಯೆಯ ಭಯ ಇರ್ಬೋದು, ಒಬ್ಬರಿಗೆ ಆತಂಕ ಇರ್ಬೋದು ಭವಿಷ್ಯದ ಬಗ್ಗೆ. ಈ ಎಲ್ಲ ಭಯ ಇರ್ತಕ್ಕಂಥ ಜನರು ಬಂದು ಪೂಜ್ಯರಲ್ಲೇ ತಮ್ಮ ಭಯಗಳನ್ನ ಹೇಳ್ಕೊಡ್ತಾರೆ. ಧರ್ಮಾಧಿಕಾರಿಯಾಗಿ ಅವರು ಅಭಯಹಸ್ತವನ್ನು ನೀಡ್ತಾರೆ, ಸಾಂತ್ವನವನ್ನು ನೀಡ್ತಾರೆ. ಎಷ್ಟೋ ನಾನು ಕೆಲವರು ಹೇಳಿದ್ದನ್ನು ನೋಡಿದ್ದೇವೆ. ಧರ್ಮಸ್ಥಳಕ್ಕೆ ಜೀವನದಲ್ಲಿ ಸಂಪೂರ್ಣ ಹತಾಶೆಯಾಗಿ ನಾವು ಅಲ್ಲಿ ಬಂದು ನಂತರ ಆತ್ಮಹತ್ಯೆ ಮಾಡಿಕೊಳ್ಳುವ ಅನ್ನುವ ಮನೋಭಾವನೆಯಲ್ಲಿ ಎಷ್ಟೋ ಜನ ಬಂದವರು ಪೂಜ್ಯರ ಒಂದು ಸಾಂತ್ವನ ನುಡಿ ತೆಗೆದುಕೊಂಡು ಅವರಿಂದ ಒಂದು ಆತ್ಮವಿಶ್ವಾಸ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಜೀವನವನ್ನ ಪುನಃ ಪ್ರಾರಂಭಿಸಿ ಇವತ್ತು ಉನ್ನತ ವ್ಯಕ್ತಿಗಳಾದವರು ಎಷ್ಟೋ ಜನ ಇದ್ದಾರೆ. ಬಟ್ ಈ ಅಭಯದಾನ ಇದು ಕೈದಾನವೇ ಆಗ್ಬೇಕು. ಬಟ್ ಇದನ್ನ ಹೇಗೆ ಸಾಂಸ್ಥಿಕ ರೂಪ ಕೊಟ್ರು? ಆದ್ರೆ ಎಲ್ಲೋ ಒಂದಿಷ್ಟು ಲೋಪದೋಷ ಸಮಾಜದಲ್ಲಿ ಇದೆ, ಒಂದಿಷ್ಟು ಗ್ಯಾಪ್ಗಳಿದೆ. ಆ ಗ್ಯಾಪ್ ಅನ್ನ ಫಿಲ್ ಮಾಡಿದ್ರೆ, ಆ ಸಮಸ್ಯೆಗಳು ಪರಿಹಾರ ಆದ್ರೆ ಭಯ ಇರೋದಿಲ್ಲ. ಹಾಗಾಗಿ ಅವರ ದೃಷ್ಟಿಕೋನ ಎಲ್ಲಿತ್ತಂದ್ರೆ, ಭಯವು ಸಮಾಜದಲ್ಲಿ ಮೂಡಬಾರದು ಅಂದ್ರೆ ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರಗಳನ್ನ ಶಾಶ್ವತವಾಗಿ ನಾವು ಮಾಡಬೇಕು, ಸಂಸ್ಥೆಯ ರೂಪ ಹೇಗೆ ಮಾಡಬಹುದು. ಒಂದು 1982ರಲ್ಲಿ 2 ಸಂಸ್ಥೆಯನ್ನು ಪೂಜ್ಯರು ಹುಟ್ಟು ಹಾಕಿದ್ರು. ಒಂದು ರುಡ್ಸೆಟ್ ಅಂತ ಹೇಳಿ, ಇನ್ನೊಂದು SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ರುಡ್ಸೆಟ್ನ ಒಂದು ಪರಿಕಲ್ಪನೆ ನಾವು ತೆಗೆದುಕೊಂಡ್ರೆ ಲಕ್ಷಾಂತರ ಜನ ಯುವಕರು ಇರ್ಬೋದು, ಮನೆಯವರು ಬಂದು ಪೂಜ್ಯರಲ್ಲಿ ಮಗನಿಗೆ ಉದ್ಯೋಗ ಇಲ್ಲ, ನಮಗೆ ಉದ್ಯೋಗ ಇಲ್ಲ ಅಂದ್ರೆ ಆದಾಯ ಇಲ್ಲ, ಜೀವನದ ಬಗ್ಗೆ ಆತಂಕ, ಭಯ. ಹಾಗಾಗಿ ಉದ್ಯೋಗ ಸಿಗ್ಬೇಕಂದ್ರೆ ಇವತ್ತು ಎಷ್ಟು ಹೊರಗಡೆ ಎಂಪ್ಲಾಯ್ಮೆಂಟ್ ಇದೆ, ಲಿಮಿಟೆಡ್. ಸೊ ಹೀಗೆ ಹೊರಗಡೆಯ ಎಂಪ್ಲಾಯ್ಮೆಂಟ್ ಮೇಲೆ ನಾವು ಅವಲಂಬಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. 40 ವರ್ಷದ ಹಿಂದೆ ಸ್ವ ಉದ್ಯೋಗದ ಪರಿಕಲ್ಪನೆಯನ್ನ ಕಾವಂದ್ರು ಮಾಡಿದ್ರು. ಸ್ವ ಉದ್ಯೋಗ ಮಾಡ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ಸ್ವ ಉದ್ಯೋಗಕ್ಕೆ ತರಬೇತಿ ಕೊಡಬೇಕು, ವೃತ್ತಿಪರ ತರಬೇತಿ ಕೊಡಬೇಕು. ಆಗ ಯೋಚನೆ ಮಾಡಿದ್ದು ತರಬೇತಿ ಕೊಡುವ ಒಂದು ಸಂಸ್ಥೆಯನ್ನು ನಾವು ಸ್ಥಾಪಿಸಬೇಕು. ಅದರ ಪರಿಕಲ್ಪನೆ ಪ್ರಾರಂಭದಲ್ಲಿ ರುಡ್ಸೆಟ್ ಅನ್ನೋದನ್ನ ಉಜಿರೆಯಲ್ಲಿ ಪ್ರಾರಂಭ ಮಾಡಿದ್ರು. ನಂತರ 7 ಕಡೆ ಪ್ರಾರಂಭ ಮಾಡಿದ್ರು. ಯುವಕರು ಬಂದು ತರಬೇತಿ ಪಡ್ಕೊಂಡ್ರು. 15 ದಿನ, 30 ದಿನ, 45 ದಿನದವರೆಗೂ ತರಬೇತಿ ಇದೆ. ಒಂದು ಸ್ವ ಉದ್ಯೋಗವನ್ನ ಯಾವ ರೀತಿಯಲ್ಲಿ ಬೇಕಾದ್ರೆ, ಅದು ಟೆಕ್ನಿಕಲ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಅಂಗಡಿ ಮಾಡೋದಿರ್ಬೋದು, ಬಿಸ್ನೆಸ್ ಇರ್ಬೋದು. ಇವತ್ತು ದೊಡ್ಡ ಕೈಗಾರಿಕೆ ಆಗಿದೆ. ಅಲ್ಲಿಂದ ಪ್ರಾರಂಭಗೊಂಡ ಸ್ವ ಉದ್ಯೋಗದ ಚಿಂತನೆ, ಒಬ್ಬ ಸಣ್ಣ ಸ್ವ ಉದ್ಯೋಗ ಮಾಡಿರ್ತಕ್ಕಂಥದ್ದು. ತರಬೇತಿ ಅಷ್ಟೇ ಕೊಡೋದಲ್ಲ, ತರಬೇತಿ ಮಾಡಿದ ನಂತರ ಅವನದನ್ನ ಪ್ರಾರಂಭ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಬ್ಯಾಂಕುಗಳ ಒಂದು ಸಹಯೋಗದಲ್ಲಿ ಅಂತಹ ತರಬೇತಿ ಪಡ್ಕೊಂಡವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ದೊರಕಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಹಾಗಾಗಿ ಒಂದು ಕಡೆ ತರಬೇತಿ ಮುಗಿತಿದ್ದಾಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ, ನಂತರ ಆ ಒಂದು ಸ್ವ ಉದ್ಯೋಗನ ಕೈಗೊಳ್ಳುವ ಹಾಗೆ ಒಂದು ಪ್ರೇರಣೆ ನೀಡಿ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಸ್ವಉದ್ಯೋಗನ ಕೈಗೊಳ್ತಾರೆ 40 ವರ್ಷದ ಹಿಂದೆ. ಬಹಳ ವಿಶೇಷ ಏನಂದ್ರೆ, ಕೇಂದ್ರ ಸರ್ಕಾರ ಶ್ರೀಯುತ ಜಯರಾಮ್ ರಮೇಶ್ ಸರ್ ಇರುವ ಸಂದರ್ಭದಲ್ಲಿ ಈ ಒಂದು ಕಲ್ಪನೆ ನೋಡ್ಕೊಂಡು ಪೂಜ್ಯರಲ್ಲಿ ಅವ್ರು ಕೇಳ್ಕೊಂಡ್ರು, ಇಷ್ಟು ಒಳ್ಳೆಯ ವ್ಯವಸ್ಥೆ ಇಡೀ ದೇಶಕ್ಕೆ ವಿಸ್ತರಿಸಬೇಕು. ಈ ಒಂದು ಮಾಡೆಲ್ ಅನ್ನ ಭಾರತ ಸರ್ಕಾರ ಪೂಜ್ಯರಿಂದ
ತೆಗೆದುಕೊಂಡು ಮನಮೋಹನ್ ಸಿಂಗ್ ಗವರ್ಮೆಂಟ್ ಅಲ್ಲಿ. ನಂತರ ಇದನ್ನ RSET ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಬ್ಯಾಂಕುಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಪ್ರತಿ ಜಿಲ್ಲೆಯಲ್ಲಿ ಈ RUTSET ನ ಮಾದರಿಯ RSET ಅನ್ನ ಓಪನ್ ಮಾಡಿದ್ರು. ಇವತ್ತು ದೇಶದ RUTSET ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತ 585 ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದೆ. ಹೌದು. ಆದ್ರೆ ಈ ಎಲ್ಲ ವ್ಯವಸ್ಥೆಗೆ ಪೂಜ್ಯರೇ ಅಧ್ಯಕ್ಷರಾಗಿದ್ದಾರೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಪೂಜ್ಯರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ನಡೆಸುವಂತ ಈ ಯೋಜನೆಗೆ ಹೌದು RSET ಗೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗಲೇ, ಮನಮೋಹನ್ ಸಿಂಗ್ ಇದ್ದಾಗಲೇ ಪ್ರಾಬಬ್ಲಿ ಹೌದು ಆವಾಗಲೇ RSET ನ ಕಲ್ಪನೆಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಈಗಲೂ ಪೂಜ್ಯರೇ ಅಧ್ಯಕ್ಷರಾಗಿದ್ದಾರೆ. ಬಹಳ ವಿಶೇಷ ಅಂದ್ರೆ ಇವತ್ತಿನವರೆಗೆ ಸುಮಾರು 42 ಲಕ್ಷ ಯುವಕ ಯುವತಿಯರು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. 42 lakhs ಅಕ್ರಾಸ್ ಕಂಟ್ರಿ ಸೇರಿ 42 ಲಕ್ಷ ತರುಣ ತರುಣಿಯರಿಗೆ ಸ್ವಉದ್ಯೋಗ ತರಬೇತಿ ಕೊಟ್ಟು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ, ಸೊ ಇದನ್ನ ನಾವು 42 ಲಕ್ಷ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ಸರ್, ಅಷ್ಟೇ ಅಲ್ಲ ಸರ್, ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ 3-4 ಜನರಿಗೆ ಮತ್ತೆ ಉದ್ಯೋಗ ಕೊಟ್ಟಿದ್ದಾರೆ. ಒಂದು ಅಂದಾಜು ಪ್ರಕಾರ ಸುಮಾರು ಭಾರತ ದೇಶದಲ್ಲಿ 2 ಕೋಟಿ ಯುವಕ ಯುವತಿಯರಿಗೆ ಉದ್ಯೋಗ ಈ ಒಂದು ಧೀಮಂತ ಚಿಂತನೆ. 2 ಕೋಟಿಗೂ ಹೆಚ್ಚು ಜನರಿಗೆ ಧರ್ಮಸ್ಥಳದ ಕಾರಣಕ್ಕೋಸ್ಕರ, ನಾನು ಇದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಧರ್ಮಸ್ಥಳದ ಕಾರಣಕ್ಕೋಸ್ಕರ ಮತ್ತು ವೀರೇಂದ್ರ ಹೆಗ್ಗಡೆಯವರ ಕಲ್ಪನೆಯ ಕಾರಣಕ್ಕೋಸ್ಕರ ಸ್ವ ಉದ್ಯೋಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕಾಯ್ತು ಅಂತ. ವಂಡರ್ಫುಲ್, ಗ್ರೇಟ್. ಸೊ ಈ ಒಂದು ಕಲ್ಪನೆ ಹುಟ್ಟಿರ್ತಕ್ಕಂಥದ್ದು ಅಭಯದಾನದ ಒಂದು ಭಾಗವಾಗಿ. ಉದ್ಯೋಗ ಒಂದು ಮನೇಲಿ ಒಬ್ಬ ಮಗನಿಗಿದೆ ಅಂದ್ರೆ ಆ ಕುಟುಂಬ ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಂದ 10 ಜನರಿಗೆ ಉದ್ಯೋಗ, ಅವನೊಬ್ಬ ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥದ್ದು, ಇದು ಒಂದು ಆರ್ಥಿಕ ಬೆಳವಣಿಗೆ. ಇದರ ಒಂದು ಚೈನ್ ಆಫ್ ಡೆವಲಪ್ಮೆಂಟ್ ಶುರುವಾಗುತ್ತೆ, ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ಎಲ್ಲ ಉದ್ಯೋಗಗಳನ್ನ ನಮ್ಮ ಯುವಕ ಯುವತಿಯರು ಕೈಗೊಂಡಿರ್ತಕ್ಕಂಥದ್ದು ರೂರಲ್ ಅಲ್ಲಿ. ಇನ್ನೊಂದು ವಿಶೇಷತೆ, ಸೊ ಇದೊಂದು ರೂರಲ್ ಅಲ್ಲಿ ಡೆವಲಪ್ಮೆಂಟ್ ಆದಾಗ ಈ ನಮ್ಮ ಸಾಮಾಜಿಕ ಅಸಮತೋಲನ, ಪ್ರಾದೇಶಿಕ ಅಸಮತೋಲನ, ಅದು ಕೂಡ ಇದರಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಹೌದು, ಖಂಡಿತ. ಯಾವ ಹಳ್ಳಿಯಿಂದ ಜನ ಗುಳೆ ಎದ್ದು ಸಿಟಿಗೆ ಹೋಗ್ತಿದ್ದಾರೋ ಆ ಹಳ್ಳಿಗಳಲ್ಲೇ ಅವರಿಗೆ ಕೆಲಸ ಕೊಟ್ಟು ಅಲ್ಲೇ ದುಡಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಅಲ್ಲಿ ಉಳಿಸುವಂತ ಒಂದು ಅದ್ಭುತವಾಗಿರುವಂತ ಪ್ರಯತ್ನ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಇನ್ನೊಂದು ನಾನು ಹೇಳಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. 40 ವರ್ಷದ ಹಿಂದೆ ಬಹುಶಃ SKDRDP ನೀವೇನ್ ಹೇಳ್ತಿರೋ, ಯಾವ್ದಕ್ಕೆ CEO ಆಗಿದ್ದೀರಾ ಅದರ ನಿಮ್ಮ ಕ್ಷೇತ್ರ. 40 ವರ್ಷದ ಹಿಂದೆ ಇವತ್ತು ನಮ್ಮ ಕಲ್ಪನೆಗೆ ಸಿಗೋದಿಲ್ಲ. ಎಷ್ಟೊಂದು ಬಡತನ ಇತ್ತು, ಎಷ್ಟೊಂದು ಸಾಮಾಜಿಕ ಸಮಸ್ಯೆಗಳು ಇತ್ತು, ಎಷ್ಟೊಂದು ಅಜ್ಞಾನಗಳಿತ್ತು. ಈ ಎಲ್ಲ ಸಮಸ್ಯೆಗಳನ್ನ ಗಮನಿಸಿದ ಪೂಜ್ಯರು ಈ ಸಮಸ್ಯೆಗಳಿಗೆ ಕಾರ್ಯಕ್ರಮಗಳ ಮೂಲಕ ಪರಿಹಾರ ಕೊಡಬೇಕು. ಕಾರ್ಯಕ್ರಮ ಮಾಡ್ಬೇಕಂದ್ರೆ, ಯಾವುದೇ ಕಾರ್ಯಕ್ರಮ ನಡಿಬೇಕಂದ್ರೆ ಅದರ ಪ್ಲಾಟ್ಫಾರ್ಮ್ ಸುಸ್ಥಿರವಾಗಿರ್ಬೇಕು, ಅದಕ್ಕೊಂದು ಸಂಸ್ಥೆ ಬೇಕು. ಬೆಳ್ತಂಗಡಿ ಆಸುಪಾಸಿನ ರೈತರ ಸಮಸ್ಯೆಗೆ ಪರಿಹಾರವಾಗಿ ಪ್ರಾರಂಭದಲ್ಲಿ ಪ್ರಗತಿ ಬಂಧು ಸಂಘಗಳನ್ನ ಪೂಜ್ಯರು ಮಾಡಿದರು. ಸ್ವಸಹಾಯ ಸಂಘದ ಪರಿಕಲ್ಪನೆಯನ್ನ ಅವತ್ತು 1980ರ ದಶಕದಲ್ಲಿ ಪೂಜ್ಯರು ಪರಿಕಲ್ಪನೆ ಮಾಡಿರ್ತಕ್ಕಂಥದ್ದು. ನಂತರ ಅದು ಒಂದು ಸಾಂಸ್ಥಿಕ ಒಂದು ರೂಪುರೇಷೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಪರಿಕಲ್ಪನೆ ಮೊದಲು ಇಲ್ಲಿ ಶುರುವಾಗಿ ಆನಂತರ ಬೇರೆಯವರು ಶುರು ಮಾಡಿದ್ದು ಅಂತ. ಆಕ್ಚುಲಿ ಅದನ್ನ ನಾವು ದಾಖಲೀಕರಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಆ ಒಂದು ಸಾಮಾಜಿಕ ಚಟುವಟಿಕೆಯಾಗಿ ಆ ಪರಿಕಲ್ಪನೆಯಲ್ಲಿ ಬೆಳೆಸಿರ್ತಕ್ಕಂಥದ್ದು, ರೈತರಲ್ಲಿ ಒಂದು ಸಹಭಾಗಿತ್ವವನ್ನು ಮೂಡಿಸ್ತಕ್ಕಂಥದ್ದು. ನಂತರ ಅವರೊಂದು ಪ್ರಗತಿ ಬಂಧುವನ್ನು ಒಂದು ತಂಡವನ್ನು ಮಾಡಿಕೊಂಡು, ಜನರಲ್ಲಿ ಭೂಮಿ ಇತ್ತು. ನೀವು ಬಹಳ ಹಿಂದೆ ಹೋದ್ರೆ ನಮ್ಮ ಟೆನೆಂಟ್ ಆಕ್ಟ್ ಬಂದಾಗ ಬಹಳಷ್ಟು ಭೂಮಿಗಳು ಬಡವರ ಪಾಲಿಗೆ ಬಂತು. ಆಗ ಅದು ಅಲ್ಲದೆ ಜನರಲ್ಲಿ ಬೇರೆ ಭೂಮಿಗಳು ಇತ್ತು. ಆದರೆ ಅವರು ಸಹಜವಾಗಿ ಯಾವುದೋ ಒಂದು ದನಿಗಳ ಮನೆಗೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿತ್ತು. ನಿರಂತರವಾಗಿ ಅವ್ರಲ್ಲಿ ಭೂಮಿ ಇದ್ರೂ ಅದನ್ನ ಕೃಷಿ ಮಾಡುವಷ್ಟು ವ್ಯವಸ್ಥೆ ಇರಲಿಲ್ಲ, ಆರ್ಥಿಕತೆ ಇರಲಿಲ್ಲ. ಆಗ ಕಾವಂದ್ರು ಏನ್ ಮಾಡಿದ್ರಂದ್ರೆ, ಇವರಲ್ಲಿ ಆ ಕೃಷಿ ಭೂಮಿ ಹಾಳಾಗಬಾರ್ದು, ಅದು ಒಂದು ರಾಷ್ಟ್ರೀಯ ನಷ್ಟ, ಒಂದು ಅವರಿಗೂ ನಷ್ಟ, ರಾಷ್ಟ್ರೀಯ ನಷ್ಟ. ಆ ಕೃಷಿ ಭೂಮಿಯನ್ನು ಉಳುಮೆ ಮಾಡ್ಬೇಕನ್ನುವ ಚಿಂತನೆಯಲ್ಲಿ ಅವರು ಇದನ್ನ ಪ್ರಾರಂಭಿಸಿದ್ರು. ಅವರಿಗೆ ಪ್ರಾರಂಭದಲ್ಲಿ ಅಧಿಕಾರಿಗಳನ್ನ ಕಳಿಸಿ ಮನವೊಲಿಸಿದ್ರು, ನೀವು ಅಲ್ಲಿಗೂ ಹೋಗಿ, ಯಾಕಂದ್ರೆ ಅಲ್ಲೂ ಕೂಡ ಕೆಲಸ ಆಗ್ಬೇಕು, ವಾರಕ್ಕೆ ಒಂದು 2-3 ದಿನ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿ. ಆಯ್ತು, ನಮ್ಮ ಭೂಮಿಯಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಹತ್ರ ಏನೂ ಇಲ್ಲ, ಬಡವರು, ಅಲ್ಲಿ ಪ್ರತಿದಿನ ದುಡಿದ್ರೆ ಮಾತ್ರ ಕುಟುಂಬವನ್ನ ಸಾಕ್ಲಿಕ್ಕೆ ಸಾಧ್ಯ. ಒಬ್ಬ ದುಡಿಯೋದು, ಅವಾಗ ಮಕ್ಕಳ ಸಂಖ್ಯೆನೂ ಜಾಸ್ತಿ, 5-6 ಜನ ಮನೆಯಲ್ಲಿ ಊಟ ಮಾಡಬೇಕು ಅಂದ್ರೆ ದುಡಿಯುವ ಶಕ್ತಿ 2. ಹಾಗಿರುವಾಗ ಅವರಿಗೆ ಬೇರೆ ಒಂದು ಸಪೋರ್ಟ್ ಇಲ್ಲದೆ ಅವರು ಕೃಷಿ ಭೂಮಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಂತರ ಕಾವಂದ್ರು ಏನ್ ಮಾಡಿದ್ರಂದ್ರೆ, ಅವರಿಗೆ ಒಂದು ಇದರ ಬಗ್ಗೆ
ಒಂದು ಫಸ್ಟ್ ಇಚ್ಛಾಶಕ್ತಿ ಬರಬೇಕು. ಆ ಇಚ್ಛಾಶಕ್ತಿಯನ್ನು ಮೂಡಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ತಮ್ಮ ಅಧಿಕಾರಿ ವರ್ಗದಿಂದ. ಅವರಿಗೆ ಆ ಕೃಷಿ ಭೂಮಿಗೆ ಏನೇನು ಬೇಕು ಸಲಕರಣೆಗಳು, ಕೃಷಿ ಸಲಕರಣೆಗಳು, ಅದಕ್ಕೆ ಬೇಕಾಗ್ತಕ್ಕಂಥ ಗಿಡಗಳನ್ನ ಕೊಟ್ಟರು. ಆಗ ಇನ್ನೊಂದು ಬೇಡಿಕೆ ಬಂತು, ಸಹಜವಾದ ಬೇಡಿಕೆ. ನಮ್ಗೆ 3 ದಿನ ಅಲ್ಲಿ ಕೆಲಸ ಮಾಡಿದ್ರೆ 3 ದಿನ ಏನೋ ಮಕ್ಕಳನ್ನ ಇವರಿಗೆ ಊಟಕ್ಕೆ ಮಾಡ್ಬೋದು, ಉಳಿದ ದಿನ ಏನ್ ಮಾಡ್ತಕ್ಕಂಥದ್ದು. ಬಹುಶಃ ಆಶ್ಚರ್ಯ ಆಗುತ್ತೆ ಎಷ್ಟು ಒಂದು ಟೇಕ್ ಕೇರ್ ಮಾಡಿದ್ರು ಅವರನ್ನ ಪೂಜ್ಯರು. ಅವ್ರು ಏನ್ ಮನೆಯಲ್ಲಿ ಕೆಲಸ ಮಾಡ್ತಾರೋ ಆ ಕೆಲಸದ ಒಂದು ಪ್ರಗತಿಯನ್ನ ನೋಡಿ ಅಷ್ಟು ಅಕ್ಕಿ ದವಸ ಧಾನ್ಯಗಳನ್ನು ಕೊಡೋದು ಮಾಡಿದ್ರು. ಒಂದು ಕಡೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಸಿಗ್ಬೇಕು, ಮತ್ತೊಂದು ಕಡೆ ಆ ಕುಟುಂಬದ ನಿರ್ವಹಣೆ ಕೂಡ ಆಗ್ಬೇಕು. ನಂಗೆ ಕ್ಲಾರಿಟಿ ಸಿಗಲಿಲ್ಲ. ಅವ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹಣದ ಬದಲು ದವಸ ಧಾನ್ಯ ಕೊಟ್ಟರು ಅಂತ ಹೇಳ್ತೀರಲ್ಲ, ಅಥವಾ ಹೇಗೆ? ಈಗ ವಾರದಲ್ಲಿ ಅವರು 3 ದಿನ ಹೊರಗಡೆ ಕೆಲಸ ಮಾಡ್ತಾರೆ. ಅದರಿಂದ ಅವರಿಗೆ ಅಲ್ಲಿ ಬರ್ತಕ್ಕಂಥ ಆದಾಯದಿಂದ ಮನೆಯನ್ನ ನಡೆಸಲಿಕ್ಕೆ. ಇನ್ನುಳಿದ 3 ದಿನ ಏನು ಅವ್ರ ಮನೆಯಲ್ಲೇ ಕೆಲಸ ಮಾಡ್ಲಿಕ್ಕೆ ಪೂಜ್ಯರು ಪ್ರೇರಣೆ ಕೊಟ್ಟಿದ್ರು. ನಿಮ್ಮ ಕೃಷಿ ಭೂಮಿಯನ್ನು ನೀವು ಮಾಡಿ, ಸಲಕರಣೆ ಕೊಟ್ಟಿದ್ದಾರೆ, ಬೇರೆ ವ್ಯವಸ್ಥೆ ಮಾಡಿದ್ದಾರೆ, ಆದ್ರೆ ಕುಟುಂಬ ನಿರ್ವಹಣೆ ಆಗ್ಬೇಕಲ್ಲ. ಹಾಗಾಗಿ 3 ದಿನ ನೀವು ಏನ್ ಕೆಲಸ ಮಾಡ್ತೀರಿ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್ ಒಂದು 100 ಗಿಡವನ್ನ ತೆಂಗಿನ ಗಿಡವನ್ನ ನೆಟ್ರು, ಅದಕ್ಕೊಂದು ಕ್ಯಾಲ್ಕುಲೇಷನ್ ಇಟ್ರು. 100 ತೆಂಗಿನ ಗಿಡವನ್ನ ಮನೆಯಲ್ಲಿ ನೆಟ್ರೆ ಇವರಿಗೆ 50 ಕೆಜಿ ಅಕ್ಕಿ, ಎಕ್ಸಾಂಪಲ್ ಕೊಡ್ತೇನೆ, 25 ಕೆಜಿ ಅಕ್ಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಷೇತ್ರದಿಂದ ಲಾರಿಗಳಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಮೊದಲ ಬಾರಿಗೆ ತಾನೇ ತನ್ನ ಕೃಷಿ ಭೂಮಿಯಲ್ಲಿ ಸಂಪಾದಿಸಿದ ಹಣವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹಳ ದೊಡ್ಡ ಒಂದು ಪ್ರೇರಣೆ. ಸರ್, ಅದು ಎಷ್ಟು ಕುಟುಂಬಗಳಿರ್ಬೋದು ಅನಿಲ್ರೆ? ಲಕ್ಷಾಂತರ ಕುಟುಂಬಗಳು ಇದರಿಂದ ಈ ಒಂದು ಪ್ರಗತಿ ಬಂಧು ವ್ಯವಸ್ಥೆಯಲ್ಲಿ ಬೆನಿಫಿಟ್ ಅನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನೀವು ಇದರ ಡಾಟಾ ಮೇಂಟೈನ್ ಮಾಡಿದಿರಾ? ಪ್ರಗತಿ ಬಂಧುಗಳ ಡಾಟಾ ಇದೆಯಾ? ಈಗ ನಮ್ಮಲ್ಲಿ ಪ್ರಗತಿ ಬಂಧು ಸಂಘಗಳ ಡೇಟಾ ಇದೆ, ಆದ್ರೆ ಪ್ರಾರಂಭದಲ್ಲಿ ಎಲ್ಲವೂ ಸೇವೆ. ಯಾಕಂದ್ರೆ ಅವಾಗ ದಾಖಲೀಕರಣದ ವ್ಯವಸ್ಥೆಗಳು ಇರಲಿಲ್ಲ. ಕೆಲವೊಂದು ನಾನು ಚೀಟಿಗಳನ್ನು ನೋಡುವಾಗ ಬಹಳ ಒಂದು ಭಾವನಾತ್ಮಕವಾಗಿ ನಾವು ನೋಡ್ತೇವೆ. ಆಗ ಕೆಲವು ಹಿರಿಯ ಅಧಿಕಾರಿಗಳು ಬರೆದಿರ್ತಕ್ಕಂಥದ್ದಿದೆ. ಇವತ್ತು ಅವರ ಮನೆಯಲ್ಲಿ ಈ ನಮ್ಮ ಬೌಂಡ್ರಿಯನ್ನ ಮಾಡ್ಲಿಕ್ಕೆ ಒಂದು ಬದು ಅಂತ ಏನೋ ಹೇಳ್ತಾರೆ ಅದನ್ನ, ಅಷ್ಟು ಬೌಂಡ್ರಿಯನ್ನ, ಇಷ್ಟು ಅವನ ಮನೆಯ ಬೇಲಿಯನ್ನ ಇಷ್ಟು ಮಾಡಿದ್ದಕ್ಕೆ ಅವರಿಗೆ ರಾಮಣ್ಣನಿಗೆ 50 ಕೆಜಿ ಅಕ್ಕಿ, ರೇಜಪ್ಪರವರು ಇವತ್ತು 100 ಅಡಿಕೆ ಗಿಡಗಳು ನೆಟ್ಟಿದ್ದಾರೆ. ಅದ್ಭುತವಾಗಿದೆ. ಅಂದ್ರೆ ಒಂದು ದೇವಸ್ಥಾನ, ಶ್ರೀ ಕ್ಷೇತ್ರವನ್ನ ಸಮಾಜದ ಒಳಿತಿಗೋಸ್ಕರ ಹೇಗ್ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಬಹುಶಃ ಇದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ ದೇಶದಲ್ಲಿ ಸಿಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಖಂಡಿತ. ಇವತ್ತು ಸಾವಿರಾರು ಎಕರೆ ಭೂಮಿ ಇವತ್ತು ಫಲವತ್ತಾದ ಕೃಷಿ ಸಂಪನ್ಮೂಲ ಭೂಮಿಯಾಗಿದೆ. ಇಲ್ಲಾಂದ್ರೆ ಅದು ಎಷ್ಟು ವರ್ಷಗಳ ಕಾಲ ಒಂದು ಪಾಳು ಭೂಮಿಯಾಗಿರ್ತಿತ್ತೋ ಗೊತ್ತಿಲ್ಲ. ನೀವು SKDRDB ಬಗ್ಗೆ ಹೇಳ್ತಿದ್ರಿ, ಇದು ಕೃಷಿಗೆ ಸಂಬಂಧಪಟ್ಟಂತ ಆಯ್ತು. ಜನರನ್ನ ಸ್ವಾವಲಂಬಿಗೊಳಿಸ್ಲಿಕ್ಕೆ, ಆರ್ಥಿಕವಾಗಿ ಬಲಾಢ್ಯಗೊಳಿಸ್ಲಿಕ್ಕೆ ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ದೊಡ್ಡ ವಿವಾದ ಇರೋದು ಅದರ ಕುರಿತಂತೆ. ನಂಗೆ ಎಲ್ಲವನ್ನೂ ಚರ್ಚೆ ಮಾಡ್ಬೇಕು ನಿಮ್ ಜೊತೆ. ಏನು ಆಕ್ಚುಲಿ ಖಾವಂದ್ರ ಕಲ್ಪನೆ ಇದ್ದಿದ್ದೇನು? ಒಬ್ಬ ವ್ಯಕ್ತಿ ಇರಲಿ, ಕುಟುಂಬಕ್ಕಿರಲಿ, ಸಾಮಾನ್ಯವಾಗಿ ಬರುವ ಸಮಸ್ಯೆಗಳಿಗೆ ಆರ್ಥಿಕವಾಗಿ ಸದೃಢನಾಗಿದ್ರೆ 70% ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು, ಆ ವ್ಯಕ್ತಿ ಕುಟುಂಬ ಕೊಡ್ಬೋದು. ಯಾಕಂದ್ರೆ ಹಣಕಾಸಿನ ಸಮಸ್ಯೆಗಳೇ ಉಳಿದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಸಾಧಾರಣ. ಇನ್ನೊಂದು 30% ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಆರೋಗ್ಯದ ಸಮಸ್ಯೆ, ಪ್ರತಿಷ್ಠೆ, ಬೇರೆ ಬೇರೆ ಬೇರೆ, ಅದು ನಮ್ಮ ಸೆಲ್ಫ್ ಮೇಡ್ ಸಮಸ್ಯೆಗಳು ಇರ್ತಕ್ಕಂಥ. ಸೊ ಇವರನ್ನ ಆರ್ಥಿಕ ಸಶಕ್ತೀಕರಣ ಮಾಡ್ಬೇಕಂದ್ರೆ ಸಹಜವಾಗಿ ಬೇಕಾಗಿರ್ತಕ್ಕಂಥದ್ದು ಬಂಡವಾಳ. ಆದ್ರೆ ಈ ಮೂಲ ಬಂಡವಾಳ ಎಲ್ಲಿರುತ್ತೆ? ಮೂಲ ಬಂಡವಾಳ ಎಲ್ಲಿ ಸಿಗುತ್ತೆ? ಸಾಮಾನ್ಯವಾಗಿ 2 ಮೂಲಗಳು. ಒಂದು ಬ್ಯಾಂಕಿನ ಮೂಲಗಳು, ಇನ್ನೊಂದು ಹೊರಗಿನ ಮೂಲಗಳು. ಆದ್ರೆ ತಮಗೆ ಗೊತ್ತಿದೆ, ಬ್ಯಾಂಕಲ್ಲಿ ಸಾಲ ಪಡ್ಕೊಳ್ಬೇಕಂದ್ರೆ ದಾಖಲಾತಿಗಳನ್ನ ಎಷ್ಟು ಕೊಡಬೇಕು, ಆಸ್ತಿ ಅಡಮಾನ ಇಡಬೇಕು, ಲೀಗಲ್ ಒಪಿನಿಯನ್ ಆಗಬೇಕು, ಇಂಜಿನಿಯರ್ ವ್ಯಾಲ್ಯೂಯೇಷನ್ ಆಗಬೇಕು, ಸಿಬಿಲ್ ಚೆಕ್ ಮಾಡಬೇಕು, ಒಳ್ಳೆಯ ಬಲಾಢ್ಯನಾದ ಅಂದ್ರೆ ಆರ್ಥಿಕ ಬೇರೆ ಬೇರೆ ರೀತಿಯಲ್ಲಿ ಒಂದು ಒಳ್ಳೆಯ ರೇಟಿಂಗ್ ಇರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿಗತ ಜಾಮೀನು ಬೇಕು. ಆದರೆ ಬಡವನಲ್ಲಿ ಇದೆಯಾ? ಬಡವರಿಗೆ ಬ್ಯಾಂಕಿನ ಸಾಲ ಸಿಗಬೇಕು, ಆದ್ರೆ ದಾಖಲೆಗಳು ಇಲ್ಲದೆ, ಅಡಮಾನಗಳು ಇಲ್ಲದೆ. ಪೂಜ್ಯ ಖಾವಂದ್ರು ಬ್ಯಾಂಕ್ಗಳಿಗೆ ಒಂದು ಆಹ್ವಾನವನ್ನು ಕೊಟ್ಟರು. ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯನ್ನ ನೀವು ನಿಮ್ಮ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ ನಿಯೋಜನೆ ಮಾಡಿಕೊಳ್ಳಿ. ಈ ಒಂದು ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿಂದ ನೇರವಾಗಿ ಸಾಲ ಸೌಲಭ್ಯ ಕೊಡಿ. ದಾಖಲೆಗಳು, ಆಸ್ತಿ ಅಡಮಾನಗಳು ಬೇಡ. ಅವರ ಮರುಪಾವತಿಯ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೇವೆ. ಅಂದ್ರೆ ಧರ್ಮಸ್ಥಳದ ಸಂಸ್ಥೆ ಮರುಪಾವತಿಯ ಜವಾಬ್ದಾರಿ ಹೊರತ್ತೆ. ಅಕಸ್ಮಾತ್ ಜನ ಪಾವತಿಸ್ಲಿಲ್ಲ ಅಂತಂದ್ರೆ ಇದು ಈ ಸಂಸ್ಥೆಯ ಮೇಲೆ ಬರುತ್ತೆ. ಮರುಪಾವತಿಯ ಜವಾಬ್ದಾರಿ
ಆ ಸಾಲವನ್ನ ಬ್ಯಾಂಕಿಂದ ದೊರಕಿಸಿಕೊಟ್ಟು ಅದು ವಿನಿಯೋಗ ಆಗಿ ಆ ವಿನಿಯೋಗದಿಂದ ಆದಾಯ ಬಂದಾಗ ವಾರದ ಮರುಪಾವತಿ ವ್ಯವಸ್ಥೆಯಲ್ಲಿ ಅದನ್ನ ಸಂಗ್ರಹ ಮಾಡಿ ಬ್ಯಾಂಕಿಗೆ ಜಮೆ ಮಾಡತಕ್ಕಂಥ ಜವಾಬ್ದಾರಿಗಳು. ಯಾವುದೋ ಒಂದಿಷ್ಟು ಸಂದರ್ಭದಲ್ಲಿ ಅವರಿಗೆ ಕಟ್ಟಲಿಕ್ಕಾಗಿಲ್ಲ ಅಂದ್ರೆ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ಳಿಕ್ಕೆ ನಮಗೆ ಸೇವಾ ಶುಲ್ಕವನ್ನ ಬ್ಯಾಂಕ್ಗಳು ಕೊಡುತ್ತೆ. ಆ ಸೇವಾ ಶುಲ್ಕದಲ್ಲಿ ಆ ಒಂದು ಮರುಪಾವತಿ ಬರದೇ ಇರತಕ್ಕಂಥ ಮೊತ್ತವನ್ನ ಅವರು ವಜಾಗೊಳಿಸ್ತಾರೆ. ಈ ಎಲ್ಲ ಜವಾಬ್ದಾರಿಯನ್ನ ಒಂದು ಸಂಸ್ಥೆಯನ್ನು ಪಡ್ಕೊಳ್ಬೇಕು. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಜನ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಕೊಡಬೇಕಾಗಿರುವಂತ ಸೇವಾ ಶುಲ್ಕದಲ್ಲಿ ಕಟ್ ಮಾಡ್ಕೊಂಡು ನಿಮ್ಗೆ ಸೇವಾ ಶುಲ್ಕ ಕೊಡ್ಲಾಗತ್ತೆ. ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ನೀವೊಂದು ಬ್ಯಾಂಕ್ ಇದ್ದಂತೆ, ಆ ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಅಂತ ಕರಿಬಹುದು. ಆ ಬ್ಯಾಂಕ್ ತನ್ನದೊಂದು ಬ್ರಾಂಚ್ ನ ನಿಮ್ಮ ಮೂಲಕ ಅಲ್ಲಿ ಓಪನ್ ಮಾಡಿದೆ ಅಂತ. ಸೊ ಇದು ನಿಜಕ್ಕೂ ಒಂದು ದೊಡ್ಡ ಅವಾರ್ಡ್. ಈ ಪೂಜ್ಯರು ಇಂಥ ಸಂಸ್ಥೆಯನ್ನು ಮಾಡಿದ್ರಿಂದ ಇವತ್ತು ಬಡವರ ಪರವಾಗಿ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದು. ಇದುವರೆಗೂ ಎಷ್ಟು ಜನರಿಗೆ ಸಿಕ್ಕಿರಬಹುದು ಸಾಲ? ಇವತ್ತು ನಮ್ಮ ಯೋಜನೆಯಲ್ಲಿ 53 ಲಕ್ಷ ಜನ ಸದಸ್ಯರಿದ್ದಾರೆ. 6,35,000 ಸಂಘಗಳಿದೆ. ಇವತ್ತು 53 ಲಕ್ಷ ಜನರು ಇವತ್ತು ಆ 6,30,000 ಲಕ್ಷ ಕುಟುಂಬಗಳು ಇದೆ. 53 ಲಕ್ಷ ಕುಟುಂಬಗಳು ಇವತ್ತು 6,35,000 ಸ್ವಸಹಾಯ ಸಂಘಗಳ ಮೂಲಕ ಬ್ಯಾಂಕಿನಿಂದ ನೇರವಾಗಿ ಆರ್ಥಿಕ ಸಾಲ ಸೌಲಭ್ಯ ಪಡಿಬಹುದು. ವೆರಿ ಇಂಟ್ರೆಸ್ಟಿಂಗ್. ಕೇವಲ 14% ಬಡ್ಡಿ ದರದಲ್ಲಿ ಬ್ಯಾಂಕ್ ಬಡ್ಡಿ ದರನ್ನು ವಿಧಿಸುತ್ತೆ. 14% ಬ್ಯಾಂಕ್ ವಿಧಿಸುತ್ತೆ. ಆ 14% ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡುವಾಗ ಮರುಪಾವತಿಯಲ್ಲಿ 14% ಬಡ್ಡಿ ದರವನ್ನು ಬ್ಯಾಂಕ್ ಪಡೆದುಕೊಂಡು 14% ಇಂದ ಬಂದ ಆದಾಯದಲ್ಲಿ, ಬ್ಯಾಂಕ್ ತನಗೆ ಬಂದ ಆದಾಯದಲ್ಲಿ ವಾರ್ಷಿಕ 5% ಅನ್ನ ಸೇವಾ ಶುಲ್ಕವಾಗಿ ನಮಗೆ ಕೊಡುತ್ತೆ. ನೀವು ಜನರಿಂದ ಏನು ಸಂಗ್ರಹಿಸೋದಿಲ್ಲ. ಮತ್ತೆ ಈ ವಿವಾದ ಇದೆಯಲ್ಲ, 40% ತಗೊಳ್ತಾರೆ, 60% ತಗೊಳ್ತಾರೆ, ತುಂಬಾ ತುಂಬಾ ಹರಿದಾಡ್ತಿದೆ ಈ ತರದೊಂದು ವಿವಾದ. ಇವತ್ತು ಯಾವ ಸುಳ್ಳನ್ನೇ ಹೇಗ್ ಬೇಕಾದ್ರೂ ಹೇಳ್ಬೋದು, ಇವತ್ತು ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಇವತ್ತು ಬ್ಯಾಂಕ್ ಕೂಡ ನಮ್ಮ ಒಂದು ಪ್ಯಾನಲ್ ಡಿಸ್ಕಷನ್ ಬ್ಯಾಂಕಿನ ಅಧಿಕಾರಿಗಳೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ವ್ಯವಸ್ಥೆಯಲ್ಲಿ ಸ್ವಸಹಾಯ ಸಂಘಗಳಿಗೆ ನಾವು ಸಾಲ ಸೌಲಭ್ಯ ಕೊಡ್ತಾ ಇದ್ದೇವೆ. ಪ್ರತಿ ತಾಲೂಕಲ್ಲೂ ಬ್ಯಾಂಕಿನ ಅಧಿಕಾರಿಗಳು ಬಂದು ಕಾನ್ಫರೆನ್ಸ್ ಮಾಡಿದ್ದಾರೆ. ನೇರವಾಗಿ ಬ್ಯಾಂಕಿಂದ ಸಾಲ ಕೊಡ್ತಕ್ಕಂಥ 6 ಬ್ಯಾಂಕ್ಗಳು ನಮ್ಮ ಈ ವ್ಯವಸ್ಥೆಯಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿ ದೊಡ್ಡ ಬ್ಯಾಂಕ್, ನಮ್ಮ ಇಡೀ BC ವ್ಯವಸ್ಥೆಯ ದೊಡ್ಡ ಬ್ಯಾಂಕ್. ಸಿಂಹಪಾಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, IDBI ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್ ಇದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೆ. ಈ 6 ಬ್ಯಾಂಕ್ಗಳು ಪ್ರಾದೇಶಿಕವಾಗಿ ವಿಂಗಡಣೆ ಮಾಡಿಕೊಂಡು ಈ 6,30,000 ಸಂಘಗಳು ಒಂದೊಂದು ಬ್ಯಾಂಕಿಗೆ ಅವರ ಪ್ರಾದೇಶಿಕದಲ್ಲಿ ಜೋಡಣೆ ಆಗಿದೆ. ನಾನು 14% ಅಂತ ಹೇಳಿದೆ ತಮಗೆ. 14% ಅಂದ್ರೆ 1 ಲಕ್ಷಕ್ಕೆ 14,000 ಅನ್ನೋದು ನಿಮ್ಮ ಪರಿಕಲ್ಪನೆ. ಒಂದು ವರ್ಷಕ್ಕೆ 14,000. ಆದ್ರೆ ಇದು ಬ್ಯಾಂಕಿನ ಸಾಲ ಆಗಿರೋದ್ರಿಂದ, ಬ್ಯಾಂಕಿನ ವ್ಯವಸ್ಥೆಯಲ್ಲಿ ನಡೆಯೋದ್ರಿಂದ ಕಡಿತ ಬಡ್ಡಿ ದರದ ವ್ಯವಸ್ಥೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹೀಗೆ ಒಬ್ಬ ಸದಸ್ಯ 3 ಲಕ್ಷದವರೆಗೆ ಸಾಲ ಪಡಿಬಹುದು. ಸಂಘಕ್ಕೆ ಒಟ್ಟಾರೆ 20 ಲಕ್ಷ ಗರಿಷ್ಠ ಲಿಮಿಟ್ ಇರುತ್ತೆ. ಕೆಲವು ಬ್ಯಾಂಕ್ 25 ಲಕ್ಷದವರೆಗೆ ಕೊಟ್ಟಿರ್ತಕ್ಕಂಥ. ಯಾವುದೇ ಅಡಮಾನ ಇಲ್ಲ, ಆಸ್ತಿ ಇಲ್ಲ, ಕೇವಲ ₹1 ಆಧಾರ್, ಅದು ಫೋಟೋ ಕಾಪಿಯನ್ನ ಕೊಡ್ತಾರೆ. SKDDPಯ ನಂಬಿಕೆ ಅಡಮಾನ. ಪೂಜ್ಯರು ಯಾಕೆ ಅಂತ ಜವಾಬ್ದಾರಿ ತೆಗೆದುಕೊಂಡ್ರಂದ್ರೆ, ಪೂಜ್ಯರು ಆ ಬಡವರಲ್ಲಿ ಪ್ರಾಮಾಣಿಕತೆಯನ್ನು ನೋಡಿದ್ದಾರೆ. ಪೂಜ್ಯರು ಬಡವರನ್ನ ನಂಬಿದ್ದಾರೆ. ಅವರಲ್ಲಿ ಪ್ರಾಮಾಣಿಕತೆ ಇದೆ, ಅವರಲ್ಲಿ ಶ್ರದ್ಧೆ ಇದೆ, ದುಡಿಯುವ ಛಲ ಇದೆ. ಧರ್ಮಸ್ಥಳದ ಒಂದು ನಂಬಿಕೆಯ ಸಾಗರ ಎಷ್ಟು ಪ್ರಮಾಣದಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಆ ಸಾಗರ ಇವತ್ತು ಬ್ಯಾಂಕ್ಗಳಿಗೆ ಆಹ್ವಾನ ಕೊಟ್ಟಿದ್ದರಿಂದ ಬ್ಯಾಂಕ್ಗಳು ಒಪ್ಕೊಂಡಿದೆ. ಒಟ್ಟು ಎಷ್ಟು ಸಾಲ? ನನಗೆ ನಂಬರ್ ಆಫ್ ಫ್ಯಾಮಿಲೀಸ್ ಅಲ್ಲ, ನನಗೆ ನಂಬರ್ ಅಲ್ಲಿ ಬೇಕು. ಎಷ್ಟು ಸಾಲ ಕೊಟ್ಟಿದ್ದೀರಾ? 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 10,000 ಕೋಟಿ ಅಲ್ಲ, 1,30,000 ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ಬಡವರ ಮನೆ ಬಾಗಿಲು ತಲುಪಿದೆ. ಬಡವರ ಮನೆಯ ಒಟ್ಟು ಕ್ರೋಢೀಕರಣದ ಆಸ್ತಿ ರಾಜ್ಯದಲ್ಲಿ 13 ಲಕ್ಷದಿಂದ 15 ಲಕ್ಷ ಕೋಟಿ ರೂಪಾಯಿ. ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಉನ್ನತ ವಿದ್ಯಾಭ್ಯಾಸನ ಸ್ವಸಹಾಯ ಸಂಘದಿಂದ ಮಾಡಿದ್ರು. ಎಷ್ಟೋ ಉನ್ನತ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಸ್ವಸಹಾಯ ಸಂಘದ ಸದಸ್ಯರಾಗಿ ಸಾಲ ಮಾಡಿದ್ರಿಂದ ವಿದ್ಯಾಭ್ಯಾಸ ಮಾಡಿ ನಾನು ಇವತ್ತು ಈ ಸ್ಥಿತಿಗೆ ಬಂದಿದ್ದೇನೆ. ನಮ್ಮಲ್ಲೊಂದು ಅಭಿಯಾನ ಇತ್ತು ಹಿಂದೆ, ಪಾಸ್ಬುಕ್ ಅಭಿಯಾನ ಅಂತ. ಯಾಕಂದ್ರೆ ಬ್ಯಾಂಕ್ ಸಾಲ ಕೊಡೋದು ಅವ್ರದ್ದು ವೈಯಕ್ತಿಕ ಖಾತೆಯನ್ನ ಬ್ಯಾಂಕ್ ಅಲ್ಲಿ ಮಾಡಿ ಅಂತೇಳಿ ಒಂದು 10-15 ವರ್ಷದ ಹಿಂದೆ ಪಾಸ್ಬುಕ್ ಅಭಿಯಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆ ಸದಸ್ಯೆ ಇವತ್ತು ನಮ್ಮ ಆಫೀಸಿಗೆ ಅರ್ಜಿ ಇಟ್ಕೊಂಡ್ ಬರ್ತಾರೆ. ಯಾವುದಕ್ಕಂದ್ರೆ ಪಾಸ್ಪೋರ್ಟಿಗೆ. ಇವತ್ತು ನಮ್ಮ ಯೋಜನೆಯಲ್ಲಿ CSC ಕಾರ್ಯಕ್ರಮದಲ್ಲಿ ಪಾಸ್ಪೋರ್ಟ್ ಅನ್ನು ಕೊಡುವ ವ್ಯವಸ್ಥೆ ಇದೆ. ಪಾಸ್ಪೋರ್ಟ್ ಯಾರಿಗಂದ್ರೆ ಮಗನನ್ನ ಉನ್ನತ ವಿದ್ಯಾಭ್ಯಾಸಕ್ಕೂ ಅಥವಾ ಉದ್ಯೋಗಕ್ಕೆ ಫಾರಿನ್ ಕಳಿಸ್ಲಿಕ್ಕೆ. ಪಾಸ್ಬುಕ್ ಇಂದ
ಪಾಸ್ಪೋರ್ಟ್ ವರೆಗೆ ಇವತ್ತು ಅಭಿವೃದ್ಧಿಯನ್ನ ಯೋಜನೆ ಮೂಲಕ ಸಾಧ್ಯವಾಗಿದೆ. ಸೊ ನಾನು ವಾಪಸ್ ಒಂದು ರೀಕ್ಯಾಪ್ ಮಾಡಬೇಕು ಇದನ್ನ. ಫಸ್ಟ್ ಆಫ್ ಆಲ್, ಇದು ಅತ್ಯಂತ ಕಡಿಮೆ ಬಡ್ಡಿ ದರ, 14% ಇರೋದು ಕಡಿತ, ಅಸಲನ್ನೇ ಕಡಿತ ಆಗೋದ್ರಿಂದ ಪ್ರಾಬಬ್ಲಿ ಇದೊಂದು 7-8% ಬರುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಎಕ್ಸಾಕ್ಟ್ಲಿ. ಇವತ್ತು ಪ್ರತಿ ವಾರದಲ್ಲಿ ಮರುಪಾವತಿ ಇರೋದ್ರಿಂದ, ಉದಾಹರಣೆ 1 ಲಕ್ಷಕ್ಕೆ 50 ವಾರದಲ್ಲಿ ಅಂದ್ರೆ 1 ವರ್ಷ ಅವಧಿಯಲ್ಲಿ ನಾವು ಮರುಪಾವತಿ ಮಾಡ್ಬೇಕಂದ್ರೆ ನಾವು ಮರುಪಾವತಿ ಚೀಟಿ ಅಂತ ಸದಸ್ಯರಿಗೆ ಕೊಡ್ತೇವೆ. ಸಾಲವನ್ನ ಬ್ಯಾಂಕಿಗೆಯಿಂದ ಬಿಡುಗಡೆ ಆಗುವ ಸಂದರ್ಭದಲ್ಲೇ ಅವರಿಗೆ 50 ವಾರಗಳಲ್ಲಿ ನೀವು ಎಷ್ಟು ಕಟ್ಟಬೇಕು, ಇದ್ರಲ್ಲಿ ಬಡ್ಡಿ ಎಷ್ಟು, ಅಸಲೆಷ್ಟು, ಕೊನೆಗೆ ಎಷ್ಟು ಕಟ್ತೀರಿ, 2140 ರೂಪಾಯಿ ವಾರಕ್ಕೆ ಅವ್ರು ಕಟ್ಟೋದಾದ್ರೆ 1 ವರ್ಷಕ್ಕೆ ಅವರು ಒಟ್ಟು ಕಟ್ತಕ್ಕಂಥದ್ದು 1,06,940, ಲೆಸ್ ದನ್ 7%. 52 ವಾರ 1 ವರ್ಷಕ್ಕೆ ಆಗಿರೋದ್ರಿಂದ ನಾವು 50 ವಾರವನ್ನ 1 ವರ್ಷಕ್ಕೆ ತೆಗೆದುಕೊಳ್ತೇವೆ. ಅದನ್ನ 52ಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ, ಅದನ್ನ ಕನ್ವರ್ಟ್ ಮಾಡಿದ್ರೆ 7.14 7.2% ಅವರ ನಿವ್ವಳ ಬಡ್ಡಿ ಪಾವತಿ ಆಧಾರದ ಮೇಲೆ ಆಗುತ್ತೆ. ಇನ್ನೊಂದು ಅನ್ಕೊಂಡಿದ್ ನಾನು, ಈ ಸಾಲವನ್ನು ತೆಗೆದುಕೊಳ್ಳುವಾಗ ನನಗೆ ಯಾವಾಗ್ಲೂ ಅನ್ಸೋದು ಏನು ಅಂತಂದ್ರೆ, ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅತ್ಯಂತ ಶ್ರದ್ಧೆಯಿಂದ. ಬಹುಶಃ ಇದನ್ನ ನೋಡ್ತಾ ಇರುವಂತ 100,000 ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಯಾರ್ಯಾರು ಸಾಲ ತೆಗೆದುಕೊಂಡು ನಾನು 7% ತಗೊಂಡಿದ್ದೀನಿ ಅನ್ಕೊಂಡಿದ್ದಾರೋ ಅವರೆಲ್ಲರೂ ಧನ್ಯವಾದ ಹೇಳಬೇಕಾಗಿರೋದು ಶ್ರದ್ಧೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತ ಆ ಜನರಿಗೆ ಅಂತ ಅನೇಕ ಬಾರಿ. ಯಾಕೆ ಅಂತಂದ್ರೆ ಅವರ ಆ ಶ್ರದ್ಧೆ ಅದನ್ನ ಕಾವಂದ್ರು ಸೂಕ್ತವಾಗಿ ಬಳಸ್ಕೊಂಡು, ಚಂದ ಮಾಡಿ ಬಳಸ್ಕೊಂಡು ಅದನ್ನ ಸಮಾಜಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಿದೆಯಲ್ಲ. ಸೊ ನಾವು ಪ್ರತಿ ಬಾರಿ ಧರ್ಮಸ್ಥಳಕ್ಕೆ ಹೋದಾಗ್ಲೂ ಕೂಡ ಈ ರಾಜ್ಯದ 55 ಲಕ್ಷ ಪರಿವಾರಗಳು ನೆಮ್ಮದಿಯ ಉಸಿರನ್ನ ಆಡ್ತಾ ಇವೆ ಅನ್ನೋದನ್ನ ನಾನು ಒಪ್ಕೋಬಹುದು ಅಂತ. ಫೈನ್. ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಬರೀ ಸಾಲ ಕೊಡೋದು ಮಾತ್ರನಾ, ಅಥವಾ ಬೇರೆ ಏನಾದ್ರೂ ಚಾರಿಟಿ ವರ್ಕ್ ನಡೆಯುತ್ತಾ ಇದ್ರ ಮೂಲಕ? ಇದು ಒಂದು ಚಾರಿಟೇಬಲ್ ಟ್ರಸ್ಟ್. ಇವತ್ತು ಬ್ಯಾಂಕ್ ನಮಗೆ 5% ವಾರ್ಷಿಕ BC ಸೇವಾ ಶುಲ್ಕವಾಗಿ ಕೊಡುತ್ತೆ. ಈ ಬ್ಯಾಂಕ್ ಕೊಡುವ ಸೇವಾ ಶುಲ್ಕ ಅಲ್ಲದೆ ಬೇರೆ ಏನೂ ಇಲ್ಲ. ಚಾರ್ಜಸ್, ಪ್ರೊಸೆಸಿಂಗ್ ಚಾರ್ಜ್ ಇಲ್ಲ, ಡಾಕ್ಯುಮೆಂಟರಿ ಚಾರ್ಜ್ ಇಲ್ಲ, ಬ್ಯಾಂಕ್ ಕೂಡ ವಿಧಿಸೋದಿಲ್ಲ, ನಾವು ವಿಧಿಸೋದಿಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ನಮಗೆ ಕೊಡ್ತಕ್ಕಂಥ ಸೇವಾ ಶುಲ್ಕದಿಂದ ನಾವು ಇಡೀ ವ್ಯವಸ್ಥೆ ನಿರ್ವಹಣೆ ಮಾಡಬೇಕು. 43,000 ಕಾರ್ಯಕರ್ತರಿದ್ದಾರೆ. ಅವರ ಸಂಬಳಗಳು, ವೇತನಗಳು, 12,700 ಗ್ರಾಹಕ ಸೇವಾ ಕೇಂದ್ರ BC ಪಾಯಿಂಟ್ಗಳನ್ನ ನಿರ್ವಹಣೆ ಮಾಡಬೇಕು, ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಯಾಕಂದ್ರೆ ಸದಸ್ಯರು ಕಟ್ಟಿರ್ತಕ್ಕಂಥ ಕ್ಯಾಶನ್ನ ಜಮೆ ಮಾಡಬೇಕು ಅದೇ ದಿನ ಬ್ಯಾಂಕಿಗೆ. ಈ ಎಲ್ಲ ತಂತ್ರಜ್ಞಾನಗಳು, ವ್ಯವಸ್ಥೆಗಳು, ರೆಂಟ್, ಈ ಎಲ್ಲ ಖರ್ಚು ವೆಚ್ಚಗಳನ್ನ ಆ ಒಂದು ಬ್ಯಾಂಕ್ ಕೊಡ್ತಕ್ಕಂಥ ಸೇವಾ ಶುಲ್ಕದಿಂದ ಭರಿಸ್ತೇವೆ. ಇದರಲ್ಲಿ ಒಂದಿಷ್ಟು ಸಣ್ಣ ಪೋರ್ಷನ್ ಉಳಿಬಹುದು. ಯಾಕಂದ್ರೆ 5% ಕೊಟ್ರೆ 4.25 ಆಗ್ಬೋದು, 4.60 ಆಗ್ಬೋದು. ಏನ್ ಫ್ರಾಕ್ಷನ್ ಉಳಿಯುತ್ತೆ, ನಮ್ಮ ಸುಸ್ಥಿರತೆಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಏನೇ ಹೆಚ್ಚುವರಿ ಆದಾಯ ಉಳಿದ್ರೆ ಮಿಗತೆ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರಾಫಿಟ್ ಅಂತ ಬರಲ್ಲ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ, ಮಿಗತೆ ಅಂತ ಬರಲ್ಲ. ಆ ಮಿಗತೆಯನ್ನ ಸಮಾಜದ ಅನೇಕ ಸಮುದಾಯ ಹಾಗೂ ಚಾರಿಟಿ ಆಕ್ಟಿವಿಟೀಸ್ಗೆ ಪೂಜ್ಯರು ಬಳಕೆ ಮಾಡುವ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ತಿಂಗಳು 60,000 ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡಿತಾರೆ ತಮ್ಮ ವೃತ್ತಿಪರ ಶಿಕ್ಷಣಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಮಂಜೂರು ಮಾಡಿರ್ತಕ್ಕಂಥ ಮೊತ್ತ ಬಜೆಟ್ 45 ಕೋಟಿ ರೂಪಾಯಿ. ಒಂದು ಕಾರ್ಯಕ್ರಮ ನಾನು ಹೇಳ್ತೇನೆ. ಈ ವರ್ಷ 1,030 ಟೀಚರ್ನ ನಾವು ನೇಮಕ ಮಾಡ್ಕೊಂಡಿದ್ದೇವೆ. 1,030 ಟೀಚರ್ಸ್ ಅಲ್ಲ, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೇಮಕ ಆಗಿರ್ತಕ್ಕಂಥ ಟೀಚರ್ಸ್ಗಳು ಯಾವುದೇ SDM ಶಿಕ್ಷಣ ಸಂಸ್ಥೆ ಕೊಡೋದಲ್ಲ. ಎಲ್ಲೆಲ್ಲಿ ಗ್ರಾಮೀಣ ಶಾಲೆಗಳಲ್ಲಿ 1 ಟೀಚರ್ ಇದ್ದಾರೋ ಅಲ್ಲಿಗೆ ಹೆಚ್ಚುವರಿಯಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಸರ್ಕಾರಿ ಶಾಲೆಗಳಿಗೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯ್ತು ಅಂತೇಳಿ ಟೀಚರ್ ಸಂಖ್ಯೆ ಕಡಿಮೆ ಆಗುತ್ತೆ, ಟೀಚರ್ ಸಂಖ್ಯೆ ಕಡಿಮೆ ಆಯ್ತು ಅನ್ನುವ ಕಾರಣದಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದನ್ನ ತಡಿಬೇಕು. 1 ಟೀಚರ್ ಇರುವ ಶಾಲೆ ಇನ್ನು 1-2 ವರ್ಷದಲ್ಲೇ ಮುಚ್ಚುವ ಸಾಧ್ಯತೆ ಬರುತ್ತೆ. ಅದನ್ನು ತಪ್ಪಿಸ್ಬೇಕು. ಯಾಕಂದ್ರೆ ಬಡವರು ಮಾತ್ರ ಅಲ್ಲಿಗೆ ಹೋಗೋದು, ಬಡವರ ಮಕ್ಕಳು ಮಾತ್ರ ಹೋಗೋದು. ಶ್ರೀಮಂತರ ಮಕ್ಕಳು ಪಟ್ಟಣದ ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ. 1,000 ಶಿಕ್ಷಕರನ್ನ ಏನ್ ತಗೊಂಡಿದ್ದೀರಿ? 1,030 ಶಿಕ್ಷಕರನ್ನ, ಹ್ಯೂಜ್ ನಂಬರ್. ಕರ್ನಾಟಕ ಸರ್ಕಾರದ ನಂತರ ಅತಿ ಹೆಚ್ಚು ಶಿಕ್ಷಕರ ನೇಮಕ ಮಾಡತಕ್ಕಂಥ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ. ಈ ವರ್ಷ 1,000 ಶಾಲೆಗಳಿಗೆ 1 ಟೀಚರ್ ಹೆಚ್ಚುವರಿಯನ್ನು ಕೊಟ್ಟಿದ್ದೇವೆ. ಆ ಶಾಲೆಗಳು ನೀಡಿದೆ. ಅಷ್ಟೇ ಅಲ್ಲ, ಗ್ರಾಮೀಣ ಶಾಲೆಗಳಲ್ಲಿ ಮಕ್ಕಳು ಕೆಳಗೆ ಕೂತ್ಕೊಳ್ಬೇಕು. ಅವರು ಕೆಳಗೆ ಕೂತ್ಕೊಳ್ಬಾರ್ದು, ಅವರಿಗೆ ಬೆಂಚ್ ಡೆಸ್ಕ್ ಅನ್ನು ಕೊಡ್ಬೇಕನ್ನೋ ಪೂಜ್ಯರ ಚಿಂತನೆ. ಇಲ್ಲಿಯವರೆಗೆ 72,000 ಬೆಂಚ್ ಡೆಸ್ಕ್ ಗಳನ್ನ ಕೊಟ್ಟಿದ್ದೇವೆ ಹಳ್ಳಿಗಳ ಶಾಲೆಗೆ.
ಒಂದು ಬೆಂಚ್ ಡೆಸ್ಕಿನ ಮೌಲ್ಯ ಸುಮಾರು 10,000 ರೂಪಾಯಿ ಇರುತ್ತೆ. ಇವತ್ತು ಗ್ರಾಮೀಣ ಮಕ್ಕಳು ಬೆಂಚ್ ಡೆಸ್ಕ್ ಅಲ್ಲಿ ಕುತ್ಕೊಂಡು ಬರೀತಾರೆ. 6,800 ಪ್ರಾಥಮಿಕ ಶಾಲೆಗಳಿಗೆ 6,800 ಪ್ರಾಥಮಿಕ ಶಾಲೆಗಳ ಕಟ್ಟಡ ದುರಸ್ತಿ ಅಥವಾ ರಚನೆಗೆ ಯೋಜನೆ 800 ಪ್ರಾಥಮಿಕ ಶಾಲೆಗಳು, 1,000 ಅಂಗನವಾಡಿಗಳು, ಆಟದ ಮೈದಾನಗಳು, ಗ್ರಂಥಾಲಯಗಳು, ಎಲ್ಲದಕ್ಕೂ ಇದೊಂದು ಗೌರ್ಮೆಂಟ್ ಕೆಲಸ ಆಯ್ತಲ್ಲ. ಬಹಳ ಹೆಮ್ಮೆ ಆಗುತ್ತೆ. ಆದರೆ ನಾವು ಗವರ್ನಮೆಂಟ್ ಮಾಡುವ ದೊಡ್ಡ ಕೆಲಸದಲ್ಲಿ ನಾವೊಂದು ಸೇವಾ ಕೊಂಡಿಯಾಗಿ ನಮ್ದೊಂದು ಅಳಿಲು ಸೇವೆ ಅಂತ ನಾವು ಭಾವಿಸ್ತೀವಿ. ಸರಿ ಅದು ನೀವು ಹೇಳೋದು ಸರಿ. ಬಟ್ ನಮಗೆ ಹೊರಗೆ ನಿಂತು ನೋಡುವಾಗ ಧರ್ಮಸ್ಥಳಕ್ಕೆ ಕೊಟ್ಟ ಒಂದೊಂದು ಪೈಸೆಯ ಶ್ರದ್ಧೆಯು, ನಾನು ದುಡ್ಡಿನ ಬಗ್ಗೆ ಮಾತಾಡೋದಿಲ್ಲ, ಒಂದೊಂದು ಪೈಸೆ ಶ್ರದ್ಧೆಯೂ ಕೂಡ ಅದು ಯಾವುದೋ ಮಗುವಿನ ಅಧ್ಯಯನಕ್ಕೆ, ಯಾರದ್ದೋ ಮನೆಯನ್ನ ಕಟ್ಟಲಿಕ್ಕೆ, ಯಾರದ್ದೋ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಕಾರಣವಾಗತ್ತೆ ಅಂತಂದಾಗ ಈ ಬಾರಿ ಮಂಜುನಾಥನಿಗೆ ನಮಸ್ಕಾರ ಮಾಡುವಾಗ ಇನ್ನೂ ಹೆಚ್ಚಿನ ಶ್ರದ್ಧೆ ಬರುತ್ತೆ ಅಂತ. ರಾಜ್ಯದಲ್ಲಿ 20,000 ನಿರ್ಗತಿಕರಿದ್ದಾರೆ. ನಮಗೆ ಮೇಲ್ನೋಟ ಕಾಣೋದಿಲ್ಲ, ಬಟ್ ನಾವು ಡೀಪ್ ಆಗಿ ಹೋದ್ರೆ ನಿರ್ಗತಿಕರಂದ್ರೆ, ಉದಾಹರಣೆ, ಎಷ್ಟೋ ಜನ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಮಕ್ಕಳಾಗಿರೋದಿಲ್ಲ. ಗಂಡ ಸತ್ತೋದ್ ಕೂಡಲೇ ಹೆಂಡತಿ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ, ಕುಟುಂಬಸ್ಥರು ಇರೋದಿಲ್ಲ. ಕೆಲವು ಕಡೆ ಮಕ್ಕಳಿದ್ದು ತಂದೆ ತಾಯಿಗಳನ್ನ ಬಿಟ್ಟು ಎಲ್ಲೋ ಹೊರಗಡೆ ಹೋಗಿರ್ತಕ್ಕಂಥದ್ದಿದೆ. ಅನೇಕ ಕಾರಣಗಳಿಂದ ಒಬ್ಬಂಟಿ ಜೀವನ ಮಾಡ್ತಕ್ಕಂಥ ಎಷ್ಟೋ ವೃದ್ಧರಿದ್ದಾರೆ. ಅವರನ್ನ ನಮ್ಮ ಕಾರ್ಯಕರ್ತರು ಗುರುತಿಸಿ ಪೂಜ್ಯರಿಗೆ ವರದಿ ಕೊಟ್ಟು ಪ್ರತಿ ತಿಂಗಳು ಯೋಜನೆಯಿಂದ ಅವರಿಗೆ ಮಾಸಾಶನ ಹೋಗುತ್ತೆ. 1,000ದಿಂದ 3,000 ರೂಪಾಯಿವರೆಗೆ ಅವರ ಪರಿಸ್ಥಿತಿಯನ್ನು ನೋಡ್ಕೊಂಡು ಪ್ರತಿ ತಿಂಗಳು 1,000ದಿಂದ 3,000ವರೆಗೆ 20,000 ಜನರಿಗೆ ಮಾಸಾಶನ ಇವತ್ತು ಯೋಜನೆ ಹೋಗ್ತಾ ಇದೆ. 20,000 ನಿರ್ಗತಿಕರು ಇವತ್ತು ಯೋಜನೆಯಿಂದ ಬರ್ತಕ್ಕಂಥ ಮಾಸಾಶನದ ಜೀವನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ನಾನು ಬಹಳ ಹೇಳ್ಬೇಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಬ್ಯಾಂಕ್ ಬಂದಾಯ್ತು, ನಮ್ಮ ಗ್ರಾಹಕ ಸೇವಾ ಕೇಂದ್ರ ಬಂದಾಯ್ತು. ಪೂಜ್ಯ ಕಾವಂದ್ರು ಅಮ್ಮನವ್ರು ಹೇಳಿರ್ತಕ್ಕಂಥದ್ದು, ಹೇಗಾದ್ರೂ ಮಾಡಿ ಮಾಸಾಶನ ಕೊಡಿ, ಅವ್ರು ನಿಲ್ಲಿಸ್ಬೇಡಿ. ಕಾರ್ಯಕರ್ತರಿಗೆ ನಾವು ಅಕೌಂಟಿಗೆ ಹಾಕಿ ಅವ್ರು ವಿಡ್ರಾ ಮಾಡಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವರು ಫೋಟೋ ಕ್ಲಿಕ್ಕಿಸಿದ್ರು ದಾಖಲೆಗಾಗಿ. ಆ ಫೋಟೋವನ್ನ ತೆಗೆದು ಅಮ್ಮನವ್ರು ನೋಡಿದ್ರು. ಅಮ್ಮನವ್ರು ನೋಡಿದಾಗ ನೋಡಿ ಮಾತೃ ಹೃದಯ ಹೇಗಿರುತ್ತಂತ. ಅಮ್ಮನ ಚಿಂತನೆಯೇ ಬೇರೆ. ನೀವು ಮಾಸಾಶನ ಅವ್ರಿಗೆ ಕೊಡ್ತೀರಿ, ಅದೇನೋ ಜೀವನ ನಿರ್ವಹಣೆಗೆ ಸಾಕು, ಅವ್ರು ಎಂತ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ರು ನೋಡಿದ್ರ ಅಂತ ಹೇಳಿ ನಮ್ಮನ್ನೆಲ್ಲ ಕರೆದು ತೋರಿಸಿದ್ರು. ಫೋಟೋದಲ್ಲಿ ಒಂದು ಪ್ಲಾಸ್ಟಿಕ್ ತಡಿಕೆ ವ್ಯವಸ್ಥೆಗಳು ಇಲ್ಲ. ಸೊ ಇವರ ಒಂದು ಕನಿಷ್ಠ ಜೀವನದ ವ್ಯವಸ್ಥೆ ಏನು? ಖುದ್ದಾಗಿ ಮಾತೃಶ್ರೀ ಅಮ್ಮನವರೇ ವಾತ್ಸಲ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಇದು ಕೋವಿಡ್ ಸಂದರ್ಭದಲ್ಲಿ 2020ರಲ್ಲಿ ಮಾತೃಶ್ರೀ ಅಮ್ಮನವರು ವಾತ್ಸಲ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ನಾವೊಂದು ಸರ್ವೆ ಮಾಡಿಸಿದ್ರು, ಬಹಳ ದೊಡ್ಡ ಸ್ಟೋರಿ ಇದೆ. ಸರ್ವೆ ಮಾಡಿ ಅವರ ಒಂದು ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ಪ್ರಾರಂಭದಲ್ಲಿ ಅವರ ಮನೆಗೆ ವಾತ್ಸಲ್ಯ ಕಿಟ್ ಅನ್ನ ಕೊಟ್ಟರು. ಆ ಕಿಟ್ಟಲ್ಲಿ ಬಟ್ಟೆಗಳು ಇತ್ತು, ಯಾಕಂದ್ರೆ ಒಂದೇ ಜೊತೆ ಬಟ್ಟೆಲಿದ್ರು ಅವರು. ನಾವು ಮಾಸಾಶನ ನಮ್ಮ ಅಧಿಕಾರಿಗಳು ಅಲ್ಲಿ ಆಫೀಸಿಂದ ಕೊಡ್ತಾ ಇದ್ರು, ಯಾಕಂದ್ರೆ ಸೇವೆಯಲ್ಲಿ ಬಹಳ ಬ್ಯುಸಿ ಆಗಿರ್ತಾ ಇದ್ರು. ಈ ಚಿಂತನೆ ಬರ್ಬೇಕಂದ್ರೆ ಅದು ಪೂಜ್ಯ ಕಾವಂದ್ರು ಮಾತೃಶ್ರೀ ಅಮ್ಮನವರ ಆ ಹೃದಯಕ್ಕೆ ಮಾತ್ರ ಅದು ಸಾಧ್ಯ. ಯಾಕಂದ್ರೆ ಸದಾ ಬಡವರಿಗಾಗಿ ಮಿಡಿತಕ್ಕಂಥ ಹೃದಯಗಳು, ಜೀವಗಳು, ಅದನ್ನು ನಾವು ಕಣ್ಣಾರೆ ನೋಡಿದ್ದೇನೆ. ಐ ಕೆನಾಟ್ ಎಕ್ಸ್ಪ್ಲೈನ್ ದಟ್ ಥಿಂಗ್. ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅಮ್ಮ, ಪುನಃ ಸರ್ವೆ ಮಾಡಿಸಿದ್ರು. ಯಾರ್ಯಾರ್ದು ಪ್ಲಾಸ್ಟಿಕ್ ತಡಿಕೆ ಮನೆ ಇದೆ, ತೆಂಗಿನ ಗರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾನೇ ಎಷ್ಟೋ ಮನೆಗೆ ಹೋಗಿದ್ದೇನೆ ಸರ್, ಅಲ್ಲಿ ಅವ್ರ ಪಾಪ ಏನಾದ್ರೂ ಸಣ್ಣ ವಸ್ತು ಇಟ್ಕೊಂಡ್ರೆ ಹಂದಿ ಬಂದು ಒಳಗಡೆ ಬಂದು ತಿನ್ಕೊಂಡು ಹೋಗುತ್ತೆ. ಏನು ಇಟ್ಕೊಳ್ಳಿಕ್ಕಿಲ್ಲ, ಹೊರಗಡೆ ಮರದಲ್ಲಿ ಇಡೋಣ ಅಂದ್ರೆ ಪಕ್ಷಿ ಬರುತ್ತೆ, ಯಾವ ಭದ್ರತೆ ಇಲ್ಲ. ಅಂತಹ 1,000 ಮನೆಯನ್ನ ಐಡೆಂಟಿಫೈ ಮಾಡಿದ್ದಾರೆ. ಅವರಿಗೆ ಅಮ್ಮನವರು ಹೊಸ ಮನೆಯನ್ನ ಕಟ್ಟಿ ಕೊಡ್ತಾ ಇದ್ದಾರೆ, ವಾತ್ಸಲ್ಯ ಮನೆ. ಒಬ್ಬರಿಗೆ ವಾಸ ಮಾಡಲಿಕ್ಕೆ ಒಂದು ಲಿವಿಂಗ್ ಹಾಲ್, ಸಣ್ಣ ಕಿಚನ್, ಒಂದು ಟಾಯ್ಲೆಟ್ ಕೂಡ ಇದೆ. ಈಗಾಗಲೇ ಸುಮಾರು 500 ಮನೆ ಹತ್ರ ನಿರ್ಮಾಣ ಆಗಿದೆ, ದುರಸ್ತಿಗಳಾಗಿದೆ, ಶೌಚಾಲಯದ ನಿರ್ಮಾಣ. 1,000 ವೃದ್ಧರಿಗೆ ಈ ಪಾತ್ರೆಗಳು ಕೊಟ್ಟರೆ ಏನು ಮಾಡ್ಲಿಕ್ಕಾಗಲ್ಲ, ಅನ್ನ ಇದೆ. ಯಾಕಂದ್ರೆ ಅವರಿಗೆ ಬಹಳ ಆಸಕ್ತರಿದ್ದಾರೆ, ಒಂದು ಬಿಸಿ ನೀರನ್ನು ಅವ್ರು ಮಾಡ್ಕೊಳ್ಬಹುದು ಅಷ್ಟೇ. ಅದಕ್ಕೆ ಅಮ್ಮನವ್ರು ಏನ್ ಚಿಂತನೆ ಮಾಡಿದ್ರಂದ್ರೆ, ಅವರಿಗೆ ಸುಲಭವಾಗಿ ಆಹಾರ ಮಾಡುವಾಗ ಏನ್ ಮಾಡ್ಬೋದು, ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ನ ಕರೆದು 5 ಧಾನ್ಯಗಳನ್ನು ಮಿಕ್ಸ್ ಮಾಡಿ ಒಂದು ವಾತ್ಸಲ್ಯ ಮಿಕ್ಸ್ ಅಂತ ಮಾಡಿದ್ರು. ನಮ್ಮ ಕಾರ್ಯಕರ್ತರು ಹೋಗಿ 5 kg 10 kg ಅವ್ರಿಗೆ ಕೊಡ್ತಾರೆ. ಅವ್ರು ಬಿಸಿ ನೀರನ್ನ ಕಾಯಿಸಿ ಅದನ್ನ ಹಾಕೊಂಡ್ರೆ ಪೌಷ್ಟಿಕ ಆಹಾರ ಸುಲಭವಾಗಿ ಅವರಿಗೆ ಆಹಾರ. 1,000 ಜನ ಈ ವಾತ್ಸಲ್ಯ ಮಿಕ್ಸ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈಗಲೂ. ಅನಿಲ್ ರೇ, ಕೇಳ್ತಾ ಇದ್ರೆ ಅನೇಕ ಬಾರಿ ಭಾವುಕನಾಗ್ಬಿಡ್ತೀನಿ. ಇನ್ಫ್ಯಾಕ್ಟ್ ನಾವು ಕೂಡ
ಕರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದೀವಿ ನಮ್ಮ ವ್ಯಾಪ್ತಿಗೆ. ಈ ವ್ಯಾಪ್ತಿಗೆ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕದ್ದು ಅಂತ. ನಮ್ಮ ವ್ಯಾಪ್ತಿಗೆ ನಾವು ಕೆಲಸ ಮಾಡಿದೀವಿ. ಒಂದೊಂದು ಕಿಟ್ ಅನ್ನು ಕೊಡುವಾಗ ಆಗ್ಬೋದಾಗಿರುವಂತ ಆ ನೋವು, ಇನ್ಫ್ಯಾಕ್ಟ್ ನಾವು ಟೀಚರ್ಗಳಿಗೆ, ಈಗ ಪ್ರೈವೇಟ್ ಸ್ಕೂಲಿನ ಟೀಚರ್ಗಳಿಗೆ ಕಿಟ್ ಕೊಟ್ಟಾಗ ಫೋಟೋ ಕೂಡ ತೆಗಿಲಿಕ್ಕೆ ಹೋಗಿರ್ಲಿಲ್ಲ. ಯಾಕೆಂತಂದ್ರೆ ಅವರ ದುಃಖವನ್ನ, ಅವ್ರ ನೋವನ್ನ ನಾವು ಜೀರ್ಣಿಸ್ಕೊಳ್ಳೋದು ಕಷ್ಟ ಅಂತ. ಇವೆಲ್ಲದರ ನಡುವೆ ಆಸಕ್ತಿಕರವಾದವರದ್ದು ಏನು ಅಂತಂದ್ರೆ, 100 ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಖಾವಂದರ ಕಾರಣಕ್ಕೆ ಅನೇಕ ಶುದ್ಧೀಕರಣ ಘಟಕಗಳಾಗಿ ಕುಡಿಯುವ ನೀರಿಗೆ ವ್ಯವಸ್ಥೆ ಆಗಿದೆ. ಇವೆಲ್ಲ ಕೇಳಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ಬೋದಾ? ಒಂದು ಗ್ರಾಮೀಣ ಮಹಿಳೆ 3-4 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕಿತ್ತು. ಇದನ್ನ ನಾವು ಅಧ್ಯಯನ ಮಾಡಿದಾಗ ಉತ್ತರ ಕರ್ನಾಟಕ ನಿಮ್ಗೆ ಗೊತ್ತಿದೆ, ಕೆರೆಗಳಿದೆ, ಸಾಕಷ್ಟು ಕೆರೆಗಳಿದೆ. ಆದರೆ ಜನವರಿ ಆಗುವಾಗ ನೀರಿರೋದಿಲ್ಲ. ಕಾರಣ ಏನಂದ್ರೆ ಹೂಳು ತುಂಬಿಕೊಂಡಿರುತ್ತೆ. ಆ ಹೂಳನ್ನ ತೆಗಿಬೇಕಂದ್ರೆ ದೊಡ್ಡ ಮೊತ್ತದ ಅದಕ್ಕೆ ಬೇರೆ ಬೇಕು, ವ್ಯವಸ್ಥೆಗಳು ಬೇಕು. ಅದಕ್ಕೋಸ್ಕರ ನಮ್ಮ ಕೆರೆ ಕಾರ್ಯಕ್ರಮ ಪೂಜ್ಯರು ಪ್ರಾರಂಭ ಮಾಡಿದ್ರು. ಇಲ್ಲಿಯವರೆಗೆ 850 ಕೆರೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ 1000 ಗಟಿ ಅಂತ 850 ಕೆರೆ ರಾಜ್ಯದಲ್ಲಿ ಪುನರ್ಜೀವನಗೊಂಡಿದೆ. ಕೆಲವು ಕೆರೆಗಳು 50 ಎಕರೆ ಕೂಡ ಇದೆ, 30-40 ಎಕರೆಗಳು ಇದೆ. ಇವತ್ತು ಈ ಕೆರೆಯಿಂದಾಗಿ ಸುಮಾರು 2.5 ಲಕ್ಷ ರೈತರು ಒಳ್ಳೆಯ ನೀರಾವರಿ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಲಕ್ಷಾಂತರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ. ಡಿಫಿಕಲ್ಟ್ ಟು ಡೈಜೆಸ್ಟ್ ಸರ್ ಇದು. 850 ಕೆರೆ, ಇಫ್ ಐಮ್ ನಾಟ್ ರಾಂಗ್, ಒಂದು ಗವರ್ಮೆಂಟ್ ಮಾಡ್ಲಿಕ್ಕೆ ಕಷ್ಟವಾಗುವಂತ ಸಂಗತಿ. ನಂಗೆ ಗೊತ್ತು ನೀವು ಗವರ್ಮೆಂಟ್ ಅಂತ ಹೇಳಿದಾಗ ಸ್ವಲ್ಪ ಸೈಲೆಂಟ್ ಆಗ್ತೀರಿ, ಬಟ್ ಸ್ಟಿಲ್ ಆಸ್ ಅ ಥರ್ಡ್ ಪರ್ಸನ್ ನನ್ಗೆ ಅನ್ಸೋದು, ಒಂದು ಇಡೀ ಗವರ್ಮೆಂಟ್ಗೆ ಇಷ್ಟು ಕೆರೆಗಳನ್ನ ಪುನರುಜ್ಜೀವನಗೊಳಿಸೋದು ಸವಾಲಿನ ಸಂಗತಿ ಅಂತ ಅನ್ಸುತ್ತೆ ನನಗೆ. ಬಟ್ ಎಷ್ಟು ಖರ್ಚು ಬರ್ಬೋದು ಆನ್ ಅನ್ ಆವ್ರೇಜ್? ನಾನು 50 ಎಕರೆ ಕೆರೆ, 10 ಎಕರೆ ಕೆರೆ ಎರಡನ್ನು ಇಟ್ಕೊಂಡು ಒಂದು ಕೆರೆಯ ಹೂಳೆತ್ತಿ ಅದನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚು ಬರ್ಬೋದು ಅಂದಾಜು? ಇವತ್ತು ನಮ್ಮ ಕೆರೆಯ ವೆಚ್ಚ ಬೇರೆ ರೀತಿಯಲ್ಲಿ ಮಾಡ್ಬೇಕಂದ್ರೆ 3 ಪಟ್ಟಾಗುತ್ತೆ. ಒಂದು 70-75 ಲಕ್ಷದ ಕೆರೆ ಕಾಮಗಾರಿ ನಮ್ಮಲ್ಲಿ 20-25 ಲಕ್ಷಕ್ಕೆ ಮುಗಿಯುತ್ತೆ. ಆನ್ ಅನ್ ಎವರೇಜ್ ಕೆಲವೊಂದು ಕೆರೆ ಕಾಮಗಾರಿಗಳು ನಮ್ಗೆ 10 ಲಕ್ಷಕ್ಕೆ ಮುಗ್ದಿದ್ದು ಇದೆ, ಕೆಲವೊಂದು 20-25 ಲಕ್ಷ. ಅಫ್ಕೋರ್ಸ್ ಧರ್ಮಸ್ಥಳದ ಬ್ರ್ಯಾಂಡ್, ನೀವು ಒಟ್ಟಾರೆ ಬ್ರ್ಯಾಂಡ್ ಹಂಗೆ ಕ್ರಿಯೇಟ್ ಮಾಡಿದ್ದೀರಿ, ಬಹಳ ಸಂತೋಷ. ನಾನು ಪ್ರಕೃತಿಯ ವಿಚಾರ ಬಂದಾಗ, ಧರ್ಮಸ್ಥಳ ಅನೇಕ ಕಡೆಗಳಲ್ಲಿ ಗಿಡಗಳನ್ನು ನೆಡುವಂತ, ಆನಂತರ ಅರಣ್ಯಗಳನ್ನ ಪುನರ್ ನಿರ್ಮಾಣ ಮಾಡುವಂತ, ಅಫ್ಕೋರ್ಸ್ ನಾನು ಈ ಪದವನ್ನು ಬಳಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅನೇಕ ಕಡೆಗಳಲ್ಲಿ ಅರಣ್ಯದ ಒಳಗೂ ಕೂಡ ಕೆಲಸ ಮಾಡುವಂತದ್ದು ನಾನು ಕೇಳಿದ್ದೀನಿ. ಏನ್ ಆಕ್ಚುಲಿ ಯೋಜನೆಗಳು? ಸಾಮಾಜಿಕ ಅರಣ್ಯ ಕಾರ್ಯಕ್ರಮದಲ್ಲಿ ನಾವು ಒಂದು ಸಾಮಾಜಿಕ ಅರಣ್ಯವನ್ನ ಗಿಡಗಳನ್ನ ನೆಡ್ತಕ್ಕಂಥದ್ದು. ಇಲ್ಲಿಯವರೆಗೆ ನಮ್ಮ ಪ್ರಾರಂಭದ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಅಂದಾಜು ಇಲ್ಲಿಯವರೆಗೆ ಒಂದು 50 ಕೋಟಿ ಗಿಡಗಳನ್ನು ನಾವು ನೆಟ್ಟಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 4-5 ವರ್ಷಗಳಲ್ಲಿ ಪೂಜ್ಯರು ಕಂಡುಕೊಂಡಿರ್ತಕ್ಕಂಥ ಇನ್ನೊಂದು ಸತ್ಯ ಏನಂದ್ರೆ, ಪ್ರಾಣಿಗಳು ಊರಿಗೆ ಬರ್ತಕ್ಕಂಥದ್ದು ವೈಲ್ಡ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಯಾಕೆ ಬರುತ್ತಂದ್ರೆ ಅವುಗೆ ಕಾಡಲ್ಲಿ ಆಹಾರ ಇಲ್ಲ. ಈಗ ಕಾಡಲ್ಲೂ ಹಣ್ಣಿನ ಗಿಡಗಳು ನಾಶ ಆಗ್ತಾ ಇದೆ. ಕೆಮಿಕಲ್ ನಾವು ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಪರಾಗಸ್ಪರ್ಶಗಳು ಆಗ್ತಾ ಇಲ್ಲ. ಕಾಡಲ್ಲಿ ಆಹಾರ ಇಲ್ಲದೆ ಇರೋದ್ರಿಂದ ಪ್ರಾಣಿಗಳು ಊರಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಪೂಜ್ಯರು ಏನ್ ಮಾಡಿದ್ರು ಅಂದ್ರೆ, ಹಣ್ಣಿನ ಗಿಡಗಳನ್ನ ಕಾಡಲ್ಲಿ ಹೋಗಿ ನೆಡೆಯುತ್ತೆ. ಜನಜಾಗೃತಿ ವೇದಿಕೆ ಮತ್ತೆ ಶೌರ್ಯ ವಿಪತ್ತು ನಿರ್ವಹಣೆ ಅದೊಂದು ಕಾರ್ಯಕ್ರಮ ಇದೆ. ಅದು ಎಲ್ಲ ನಮ್ದು ಇವತ್ತು ಸಮಯ ನಿಮಗೆ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಕಾರ್ಯಕ್ರಮಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೆಸರು ಹೇಳಿದ್ರೆ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕರ್ತರು ಇವತ್ತು ಕಾಡಿನ ಮಧ್ಯಕ್ಕೆ ಹೋಗಿ ಹಣ್ಣಿನ ಗಿಡಗಳನ್ನ ನೆಡ್ತಾ ಇದ್ದಾರೆ. ಈಗಾಗಲೇ ನಾವು 5 ಲಕ್ಷಕ್ಕೂ ಹೆಚ್ಚು ಹಣ್ಣಿನ ಗಿಡ ನೆಟ್ಟಿದ್ದೇವೆ. ಇನ್ನೊಂದು 2 ವರ್ಷದಲ್ಲಿ ಸುಮಾರು 20 ಲಕ್ಷ ಹಣ್ಣಿನ ಗಿಡಗಳನ್ನ ಇಡೀ ಅರಣ್ಯದಲ್ಲಿ ನೆಡಬೇಕು. ಈಗ ನಾವು ಮೊದಲು ನೆಟ್ಟಿರ್ತಕ್ಕಂಥದ್ದು ಇನ್ನು 5 ವರ್ಷದಲ್ಲಿ ಹಣ್ಣು ಬಿಡ್ಲಿಕ್ಕೆ ಶುರು ಆಗುತ್ತೆ. ಪ್ರಾಣಿಗಳಿಗೆ ಸಮೃದ್ಧ ಹಣ್ಣುಗಳು ಕಾಡಲ್ಲಿ ಸಿಗುತ್ತೆ. ಈ ಒಂದು ವಿಭಿನ್ನವಾದ ಒಂದು ಕಲ್ಪನೆ ಇರುತ್ತೆ. ಇದರ ಜೊತೆಗೆ ನಾವು ಈ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಯುನಿಸೆಫ್ ಜೊತೆಗೆ ಯುನಿಸೆಫ್ ನಿಮ್ಗೆ ಗೊತ್ತಿದೆ, ಅಂತಾರಾಷ್ಟ್ರೀಯ ಸಂಸ್ಥೆ, ಸೇವ್ ವಾಟರ್ ಅಂತ ಮಾಡ್ತಾ ಇದ್ದೇವೆ. 14 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸುಮಾರು 4.5 ಲಕ್ಷ ವಾಲಂಟಿಯರ್ಸ್, ಯುವಕರು, ಅವರಿಗೊಂದು ಆ್ಯಪ್ ಅನ್ನು ಕೊಟ್ಟಿದ್ದೇವೆ. ಅವರು ನೀರನ್ನ ಉಳಿಸ್ತಕ್ಕಂತಹ ತರಬೇತಿಗಳನ್ನ, ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಬಹಳ ದೊಡ್ಡ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಹಳ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಈ ಒಂದು ಬರಗಾಲದಿಂದ ನಾವು ವಿಮುಕ್ತಿ ಆಗಬೇಕು. ಅದಕ್ಕೆ ನೀರನ್ನ ಮಿತವ್ಯಯ ಹೇಗೆ ಮಾಡ್ಬೇಕನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಸೇವ್ ಮಾಡಿ. ಈ ಶೌರ್ಯ ಅನ್ನೋ ಪ್ರಾಜೆಕ್ಟ್ ಬಗ್ಗೆ ಏನೋ ಮಧ್ಯದಲ್ಲಿ ಹೇಳಿದಂತಾಯ್ತು. ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? 2018-19 ನಮ್ಮ ಉಜಿರೆ ಸಮೀಪ ಚಾರ್ಮಡಿಯಲ್ಲಿ ಬಹಳ ದೊಡ್ಡ ಪ್ರವಾಹ ಬಂತು. ಬಹಳಷ್ಟು ಆಸ್ತಿ ಪಾಸ್ತಿ ನಷ್ಟವಾಯಿತು. ಪೂಜ್ಯರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಆಗ ಅವರಿಗೆ
ಅವ್ರಿಗೆ ಆ ಸಂದರ್ಭದಲ್ಲಿ ಒಂದೊಂದು ಐಡಿಯಾ ಹೊಳಿತು ಬಿಡುತ್ತೆ. ಆ ನಮ್ಮ ಚಾರ್ಮಡಿಗೆ NDRF ನಿಂದ ಬರುವಾಗ 3 days ಆಗಿತ್ತು. ಕೂಡಲೇ ಯೋಚನೆ ಮಾಡಿದ್ರು ಪೂಜ್ಯರು, ಪ್ರತಿ ತಾಲೂಕಲ್ಲಿ ಇಂತಹ ಆಪತ್ತುಗಳು ಬಂದಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಲಿಕ್ಕೆ, ಸ್ಪಂದನೆ ಮಾಡಲಿಕ್ಕೆ, ವಿಪತ್ತು ನಿರ್ವಹಣೆ ಮಾಡಲಿಕ್ಕೆ ಒಂದು ಸ್ವಯಂ ಸೇವಕರ ತಂಡ ಬೇಕು ಅಂತ ಹೇಳಿ ಕೂಡಲೇ ಯೋಜನೆಯ ಹಿರಿಯ ಅಧಿಕಾರಿಗಳಿಗೆ ಕರೆದು ಈ ಚಿಂತನೆ ಹೇಳಿದರು. ಇವತ್ತು ಪ್ರತಿ ತಾಲೂಕಲ್ಲಿ ಶೌರ್ಯ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ತಾಲೂಕಲ್ಲಿ 100 ಜನ ಯುವಕರ ಒಂದು ವಿಪತ್ತು ನಿರ್ವಹಣಾ ತಂಡವನ್ನು ಮಾಡಿದ್ದೇವೆ. ಅವರಿಗೆ ಬೇಕಾಗಿರ್ತಕ್ಕಂಥ ವಿಪತ್ತು ಪರಿಕರಗಳು, ಜಾಕೆಟ್ಗಳು, ರೋಪ್ಗಳು, ಅವುಗಳನ್ನ ದೊಡ್ಡ ಮೊತ್ತ 5 ಕೋಟಿ ರೂಪಾಯಿನ ಪ್ರಾರಂಭದಲ್ಲಿ ಪೂಜ್ಯರು ಕೊಟ್ಟರು. ಪರಿಕರಗಳನ್ನ ಮಾಡಿ ತಾಲೂಕಲ್ಲಿ ಇಟ್ಟಿದ್ದೇವೆ. ಈ ಸ್ವಯಂ ಸೇವಕರಿಗೆ NDRF ಇಂದ ಟ್ರೈನಿಂಗ್ ಕೊಟ್ಟಿದ್ದೇವೆ, ಅಗ್ನಿಶಾಮಕ ದಳದಿಂದ ಟ್ರೈನಿಂಗ್ ಕೊಟ್ಟಿದ್ದೇವೆ. ಈ 100 ಜನರಲ್ಲಿ 5 ಜನ ಈಜು ಬಲ್ಲವರು, 5 ಜನ ಕರೆಂಟ್ ಶಾಕ್ ಆದ್ರೆ ಪರಿಣಿತಿ ಪಡ್ಕೊಂಡರು, 5 ಜನ ಗುಡ್ಡ ಹತ್ತುವರು, ದರೆ ಕುಸಿತ ಆದ್ರೆ, ನೀರು ಪ್ರವಾಹ ಬಂದ್ರೆ, ಈ ಎಲ್ಲ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಇವತ್ತು ಪ್ರಾರಂಭದಲ್ಲಿ 93 ತಾಲೂಕನ್ನು ನಾವು ತೆಗೆದುಕೊಂಡಿದ್ದೇವೆ. ಒಟ್ಟು 10,000 ಸ್ವಯಂ ಸೇವಕರಿದ್ದಾರೆ. 10,000 ಶೌರ್ಯ ಸ್ವಯಂ ಸೇವಕರು ರಾಜ್ಯಾದ್ಯಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಯಾವುದೇ ತಾಲೂಕಲ್ಲಿ ವಿಪತ್ತು ಬಂದ್ರೆ ಅವರ ಡೈರಿಯನ್ನು ಕೊಟ್ಟಿದ್ದೇವೆ. ತಾಲೂಕು ಆಫೀಸಲ್ಲೂ ಇದೆ, ಪೊಲೀಸ್ಗಳಲ್ಲೂ ಇದೆ. ಕೂಡಲೇ ನಮ್ಮ ಕಾರ್ಯಕರ್ತನ ಕರೀತಾರೆ, ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ವಿಪತ್ತನ್ನು ಸಣ್ಣದು ಇರ್ಬೋದು, ಒಂದ್ ಮನೆಗೆ ಹಾವು ಬಂದ್ರು ಕೂಡ ನಮ್ಮ ಕಾರ್ಯಕರ್ತರು ಹೋಗಿ ತೆಗಿತಾರೆ. ಪಾಪ ಅವರಿಗೆ ಅದೇ ಒಂದು ವಿಪತ್ತು. ದೊಡ್ಡ ಸಮಸ್ಯೆ ಆದ್ರೂ ನಮ್ಮವ್ರು ಹೋಗಿ ಇದು ಮಾಡ್ತಾರೆ. ಇವತ್ತು ಸುಮಾರು ಲಕ್ಷಾಂತರ ವಿಪತ್ತು ಸೇವೆಗಳನ್ನ ಈ ನಮ್ಮ ಶೌರ್ಯ ತಂಡ ಮಾಡಿರ್ತಕ್ಕಂಥದ್ದು. ವಂಡರ್ಫುಲ್. ನನಗೆ ಮಾತಾಡ್ತಾ ಹೋದ್ರೆ ಬಹುಶಃ ಇದೇ ಒಂದು ದೊಡ್ಡ ಎಪಿಸೋಡ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಒಂದು ನಾನು ಗುರುತಿಸಿದ್ದೇನು ಅಂತಂದ್ರೆ, ಧರ್ಮಸ್ಥಳ ಬರೀ ದಕ್ಷಿಣ ಕನ್ನಡದಲ್ಲಿರುವಂತ ಒಂದು ಊರು ಅಂತ ನನಗೆ ಅನ್ನಿಸ್ತಿಲ್ಲ. ಈಗ ಧರ್ಮಸ್ಥಳ ಈಗ ರಾಜ್ಯಕ್ಕೆ ವಿಸ್ತಾರಗೊಂಡಿದೆ. ಬಹುಶಃ ನನ್ಗನ್ಸತ್ತೆ ವೀರೇಂದ್ರ ಹೆಗಡೆ ಅವರು ಇದೇ ರೀತಿ ಮುಂದುವರೆದ್ರೆ ರಾಜ್ಯವನ್ನೇ ಒಂದು ಧರ್ಮಸ್ಥಳ ಮಾಡಬಲ್ಲಂತ ಸಾಮರ್ಥ್ಯ ಉಳ್ಳವರು ಅಂತ ಆ ದೃಷ್ಟಿಯಿಂದ ನೋಡಿದಾಗ, ಅವರ ಯೋಜನೆಗಳು, ಅವರ ಪರಿಕಲ್ಪನೆಗಳನ್ನು ಕಂಡಾಗ, ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ವೀರೇಂದ್ರ ಹೆಗಡೆ ಅವರು ಅಷ್ಟು ಸರಳವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಪಾರ್ಟ್ ಫ್ರಮ್ ಆಲ್ ದಿಸ್, ಅವರು ತುಂಬಾ ಸರಳವಾಗಿರ್ತಾರೆ, ಬಂದವ್ರ ಜೊತೆ ಮಾತನಾಡ್ತಾರೆ, ಅತ್ಯಂತ ಸಾಮಾನ್ಯರು ಮಾತನಾಡ್ತಾರೆ. ಅವ್ರ ಪ್ರಾಬ್ಲಮ್ ಅನ್ನು ಕೇಳಿದಾಗ ಅವನ ಪ್ರಾಬ್ಲಮ್ಗಲ್ಲಿ ಉತ್ತರ ಕೊಡ್ತಾ ಇದನ್ನೊಂದು ಸ್ಟೇಟ್ ಲೆವೆಲ್ ಅಲ್ಲಿ ಈ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಆಗ್ಬೋದು ಅಂತ ಹುಡುಕಾಡ್ತಾರೆ. ನೀವು ಅವ್ರಿಗೆ ಇಷ್ಟ ಹತ್ರ ಇರೋದ್ರಿಂದ ವಾಟ್ ಡು ಯು ಫೈಂಡ್ ಹಿಮ್ ಇನ್ ಎಕ್ಸಾಕ್ಟ್ಲಿ? ಕೆಲವೊಂದನ್ನ ನನಗೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಬಹಳ ಅಲ್ಪ. ಇದು ಹೇಗೆ ಸಾಧ್ಯ ಅನ್ನೋದು ನಿಜವಾಗ್ಲೂ ಅದನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ವಿಧಿವಿಧಾನಗಳು, ಕಟ್ಟುಪಾಡುಗಳು ಎಲ್ಲೂ ಇಲ್ಲ. ಯಾಕಂದ್ರೆ ಆ ಕ್ಷೇತ್ರಕ್ಕೆ ಕೋಟ್ಯಾಂತರ ಭಕ್ತಾದಿಗಳು ನಡ್ಕೊಂಡಿದ್ದಾರೆ. ಇವತ್ತು ಆ ಶಕ್ತಿ ಇದೆ ಅಂದ್ರೆ ಅಲ್ಲಿ ಆಚರಿಸ್ಕೊಂಡು ಬಂದಿರತಕ್ಕಂಥ ಕಟ್ಟುಪಾಡುಗಳು, ನಿಯಮಗಳು ಬಹಳ ಅದ್ಭುತವಾಗಿದೆ. ಅದು ಪ್ರತಿ ವರ್ಷ ಬ್ರಹ್ಮಕಲಶೋತ್ಸವ ಕ್ಷೇತ್ರದಲ್ಲಿ ನಡೆಯುತ್ತೆ, ಬೇರೆ ಕಡೆ 12 ವರ್ಷಕ್ಕಾದ್ರೆ. ಯಾಕಂದ್ರೆ ಅಷ್ಟು ಶಕ್ತಿ, ಗುರುತ್ವ ಅಲ್ಲಿರ್ಬೇಕು. ಭಕ್ತಾದಿಗಳ ಇಚ್ಛಾಶಕ್ತಿಗಳು, ಪ್ರತಿಯೊಬ್ಬರಲ್ಲೂ ಒಂದೊಂದು ಸಂಬಂಧಗಳು ಸ್ವಾಮಿಯ ಜೊತೆಗೆ, ಕ್ಷೇತ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಂದ್ರೆ, ಪೂಜ್ಯ ಕಾವಂದರು ಧರ್ಮಾಧಿಕಾರಿಗಳಾಗಿ ಅದನ್ನು ನಿರ್ವಹಿಸುವುದೇ ಬಹಳ ದೊಡ್ಡ ಕಷ್ಟ. ಅವರು ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಪೂಜೆಗಳನ್ನ ಮಾಡಿ ಸ್ವಾಮಿಯ ದರ್ಶನಕ್ಕೆ ಪ್ರತಿದಿನ 7:07 ಹೋಗ್ತಾರೆ, ತುಲಾಭಾರದಲ್ಲಿ ಕುಳಿತುಕೊಳ್ತಾರೆ. ಸೋಮವಾರ ಮಧ್ಯಾಹ್ನ ಮಹಾಪೂಜೆಗೆ ಹೋಗ್ತಾರೆ, ರಾತ್ರಿ ಮಹಾಪೂಜೆಯಲ್ಲಿ ಮಾಡ್ತಾರೆ. ಬಹಳಷ್ಟಿದೆ. ದೈವಾರಾಧನೆಗೂ ಅದು ಮಾರ್ಗದರ್ಶಿ ಧಾರ್ಮಿಕ ಕ್ಷೇತ್ರ. ದೈವಾರಾಧನೆಗೆ ಅಣ್ಣಪ್ಪ ಸ್ವಾಮಿ ಪ್ರಧಾನ ದೇವರು, ಎಲ್ಲ ದೇವಸ್ಥಾನಗಳಿಗೂ ಮಾರ್ಗದರ್ಶಿ ಕ್ಷೇತ್ರ. ಎಷ್ಟೋ ಸಮಸ್ಯೆಗಳನ್ನ ಧರ್ಮಾಧಿಕಾರಿಗಳಿಗೆ ಅವರು ಧಾರ್ಮಿಕ ವಿಧಿವಿಧಾನದಲ್ಲಿ ಅವರು ನೀಡ್ತಕ್ಕಂಥದ್ದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಧರ್ಮಾಧಿಕಾರಿಗಳ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇಂಥ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳು, ಇದೆಲ್ಲ ವರ್ಲ್ಡ್ ಕ್ಲಾಸ್ ಆಗಿರ್ತಕ್ಕಂಥ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳು. ಅವರ ಆ ಒಂದು ಕಲ್ಪನೆಗಳು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕಲ್ಪನೆಗಳ ಮಾರ್ಗಸೂಚಿಯನ್ನು ನಮಗೆ ರೂಪಿಸಿ ಕೊಡ್ತಾರೆ, ಹೀಗೆ ಮಾಡ್ಬೇಕಂತ ಹೇಳ್ತಾರೆ. ಇಷ್ಟೆಲ್ಲ ಅಲ್ಲದೆ ಇವತ್ತು ಜನಸಾಮಾನ್ಯರು ಹೋಗಿ ಅವರ ಭೇಟಿ ಮಾಡ್ಬೋದು, ಸಮಸ್ಯೆಗಳನ್ನ ಹೇಳ್ಕೊಳ್ಬೋದು. ನಾನು ಎಷ್ಟೋ ಸಂದರ್ಭದಲ್ಲಿ ಕುಳಿತುಕೊಳ್ಳುವಾಗ ಗಮನಿಸ್ತೇನೆ, ಒಂದು ಸಂದರ್ಭದಲ್ಲಿ ಮಿನಿಸ್ಟರ್ ಬರ್ತಾರೆ, ಮಿನಿಸ್ಟರ್ ಬಂದು ದೊಡ್ಡ ರಾಜ್ಯದ ಪ್ರಾಜೆಕ್ಟ್ ಅನ್ನ ಪೂಜ್ಯರಲ್ಲಿ ಚರ್ಚಿಸ್ತಾರೆ. ಇವತ್ತು ಕಿರು ನೀರಾವರಿ ಯೋಜನೆ ಎಕ್ಸಾಂಪಲ್ ನಾವು ಮಾಡ್ತಾ ಇದ್ದೇವೆ, ನಿಮ್ಮ ಈ ಪ್ರಾಜೆಕ್ಟ್ ಬಹಳ ಯಶಸ್ಸಾಗಿದೆ, ಪೂಜ್ಯರ ಮಾರ್ಗದರ್ಶನ ಕೊಡಿ ಅಂತ ಹೇಳಿ ಅವರ ಮಾರ್ಗದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅವರು ಹೋಗಿರ್ತಕ್ಕಂಥ 2 ಸೆಕೆಂಡಲ್ಲಿ ಅತೀ ಕಡು ಬಡವ ಬಂದು ತನ್ನ ಸಾಮಾನ್ಯ ಸಮಸ್ಯೆನ ಹೇಳ್ಕೊಳ್ತಾರೆ. ನಾನು ಇದನ್ನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಓರ್ವ ಭಿಕ್ಷುಕ ಬಂದ್ಬೇಕಾದ್ರೆ ತನ್ನ ಸಮಸ್ಯೆನ ಪೂಜೆಯಲ್ಲಿ ಹೇಳ್ಕೊಳ್ಬೋದು, ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ. ಇಂತಹ ಸಂಸ್ಥೆಗಳನ್ನ
ಇಷ್ಟು ವ್ಯವಸ್ಥೆಗಳನ್ನ ನಡೆಸ್ಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರು ಬೇಕಾದ್ರೂ ಭೇಟಿ ಮಾಡಬಹುದು ಅಂದ್ರೆ ಅದು ಧರ್ಮಸ್ಥಳ ಮಾತ್ರ, ಪೂಜ್ಯ ಕಾಮದ. ನನಗೆ ಗೊತ್ತಿಲ್ಲ ಇದನ್ನು ಹೇಗೆ ಮುಗಿಸ್ಬೇಕು ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್. ಕೆಲಸಗಳು ಅಷ್ಟಿರುವಾಗ ನನಗೆ ಅರ್ಥ ಆಗುತ್ತೆ ಈ ಕೆಲಸಗಳ ವ್ಯಾಪ್ತಿ ಏನು ಅಂತ. ಯುವ ಬ್ರಿಗೇಡ್ನ ಕಟ್ಕೊಂಡು ಈ ಥರದ ನೂರಾರು ಕೆಲಸಗಳನ್ನು ಮಾಡುವಾಗ ಒಂದೊಂದು ಕೆಲಸವನ್ನು ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿ ಅದನ್ನು ಸಮಾಜದ ಕೊನೆವರೆಗೂ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡಿ, ಆ ಪ್ರಯತ್ನದ ನಂತರ ಮತ್ತೊಂದು ಪ್ರಯತ್ನಕ್ಕೆ ಹೋಗಬೇಕಾದಾಗ ನಮಗೆ ಎದುರಾಗಬಹುದಾದಂಥ ಸವಾಲುಗಳು ಎಲ್ಲವನ್ನು ನಾನು ನೋಡುವಾಗ ಒಂದು ಸೀಮಿತವಾಗಿರುವಂಥ ವ್ಯಾಪ್ತಿಯಲ್ಲೇ ಇಷ್ಟು ಸವಾಲುಗಳನ್ನು ಎದುರಿಸಬಹುದಾದರೆ ಇಡೀ ರಾಜ್ಯಕ್ಕೆ ವಿಸ್ತಾರವಾಗುವಾಗ ವೀರೇಂದ್ರ ಹೆಗಡೆ ಅವ್ರ ಮುಂದೆ ಇರಬಹುದಾಗಿರುವಂಥ ಸವಾಲುಗಳು ಎಂಥದ್ದು ಅಂತ ಕೇಳುವಾಗ ರೋಮಾಂಚನ ಅಂತ ಅನ್ಸುತ್ತೆ. ಬಹುಶಃ ವೀರೇಂದ್ರ ಹೆಗಡೆ ಅವರೇ ಒಂದು ಅಧ್ಯಯನ ಯೋಗ್ಯವಾಗಿರುವಂಥ ಟಾಪಿಕ್ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಅವೆಲ್ಲಕ್ಕಿಂತ ಮಿಗಿಲಾಗಿ ನಾನು ಎಲ್ಲವನ್ನೂ ಹೇಳ್ಬಿಟ್ಟಿದ್ದೀನಿ ತಿಳ್ಕೊಳ್ಬೇಡಿ. ಸ್ವಸಹಾಯ ಸಂಘಗಳ ಮೂಲಕ ಪ್ರತಿ ಹೆಣ್ಣು ಮಕ್ಕಳಿಗೆ ಅವ್ರು ತುಂಬಿರುವಂಥ ಶಕ್ತಿ, ಆನಂತರ ಮಧ್ಯವರ್ಜನ ಶಿಬಿರಗಳ ಮೂಲಕ ನೂರಾರು ಜನರನ್ನ ಸಹಜ ಬದುಕಿಗೆ ತಂದಿರುವಂಥ ರೀತಿ, ಇವೆಲ್ಲಕ್ಕಿಂತ ಹೆಚ್ಚು ಇವತ್ತು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅದರ ಜೀರ್ಣೋದ್ಧಾರಕ್ಕೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಧರ್ಮಸ್ಥಳದ ಹೆಸರು ನಂಬರ್ 1 ಅಲ್ಲಿ ಇರಲೇಬೇಕು ಅಂತ. ಇನ್ನೂ ಹೆಚ್ಚು ಅಂತಂದ್ರೆ ಯಾವ್ಯಾವ ದೇವಸ್ಥಾನ ಪಾಳ್ಬಿದ್ದು ಹೋಗಿದೆಯೋ, ಅತ್ಯಂತ ಪುರಾತನವಾಗಿರುವ ದೇವಸ್ಥಾನಗಳು ಅದೇನಾದ್ರೂ ಹೆಗ್ಗಡೆಯವರ ಕಣ್ಣಿಗೆ ಬಿತ್ತು ಅಂತಂದ್ರೆ ಅದು ಧರ್ಮೋತ್ಥಾನ ಟ್ರಸ್ಟ್ ನ ಮೂಲಕ ಅದ್ಭುತವಾಗಿ ಪುನರ್ ನಿರ್ಮಾಣಗೊಳ್ಳುತ್ತೆ ಅಂತ. ಮಿತ್ರ, ನಾನು ಸುಮ್ಮನೆ ಇಲ್ಲಿ ಹೇಳಬೇಕು, ಕರ್ನಾಟಕದ ಅತ್ಯಂತ ಹಲವು ಪ್ರಾಚೀನ ದೇವಸ್ಥಾನಗಳು ನಾನೇ ಹೋಗಿ ಬಂದಿದ್ದೀನಿ. ಕೈದಾಳಕ್ಕೆ ಜಕಣಾಚಾರ್ಯ ಊರು, ಆ ಊರಿನಲ್ಲಿರುವಂತ ಆತನೇ ಕಟ್ಟಿದ ದೇವಸ್ಥಾನ ಪೂರ್ಣ ಪಾಳು ಬಿದ್ದಿದ್ದಾಗ ಅದನ್ನ ಪುನರ್ ನಿರ್ಮಾಣ ಮಾಡಿರುವಂತದ್ದು ಖಾವಂದ್ರು ಅಂತಂದ್ರೆ ಅವರ ಟ್ರಸ್ಟ್ ನ ಮೂಲಕ, ಧರ್ಮೋತ್ಥಾನ ಟ್ರಸ್ಟ್ ನ ಮೂಲಕ. ಆ ತರದ ನೂರಾರು ದೇವಾಲಯಗಳು ಕರ್ನಾಟಕದಲ್ಲಿ ಪುನರುಜ್ಜೀವನಗೊಂಡಿವೆಯಲ್ಲ, ಸ್ಮಶಾನಗಳು ಪುನರುಜ್ಜೀವನಗೊಂಡಿವೆ. ಎಷ್ಟು ಅಂತ ಹೇಳಿ ನಾನು ಹೇಳ್ತಾ ಹೋದ್ರೆ ಬಹುಶಃ ಈ ಎಪಿಸೋಡ್ ಅದಕ್ಕೋಸ್ಕರವೇ ಇಡಬೇಕು ಅಂತ. ಫೈನ್, ನನ್ನ ಉದ್ದೇಶ ಅದಾಗಿರಲಿಲ್ಲ. ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ ಧರ್ಮಸ್ಥಳಕ್ಕೆ ನಾವು ಹೋಗುವಾಗ ನಮ್ಮ ಪ್ರತಿಯೊಂದು ಶ್ರದ್ಧೆಯ ಒಂದೊಂದು ಕಣವೂ ಕೂಡ ಈ ರಾಜ್ಯದಲ್ಲಿ ಯಾರಿಗೋ ಬದುಕಿನ ಜೀವ ಹನಿಯಾಗಿ ಅದು ರೂಪುಗೊಳ್ಳುತ್ತೆ ಅನ್ನೋದನ್ನ ಹೇಳಬೇಕಾಗಿತ್ತು. ಐ ಥಿಂಕ್ ನಾನು ತುಂಬಾ ಭಾವುಕನಾಗಿದ್ದೀನಿ ಅನೇಕ ಸಂಗತಿಗಳನ್ನ ಕೇಳ್ತಾ. ಧರ್ಮಸ್ಥಳ ನಮ್ಮ ಆಸ್ಥೆಯ ಕೇಂದ್ರ, ನಮ್ಮ ಶ್ರದ್ಧಾ ಕೇಂದ್ರ. ಅದು ಜೀವಂತವಾಗಿರಬೇಕು. ಅದು ಜೀವಂತವಾಗಿರೋದಕ್ಕೆ ಅಣ್ಣಪ್ಪ ಕಾರಣನಾಗಿದ್ದಾನೆ, ಜೀವಂತವಾಗಿರೋದಕ್ಕೆ ಸ್ವತಃ ಮಂಜುನಾಥ ಕಾರಣನಾಗಿದ್ದಾನೆ ಮತ್ತು ಮಂಜುನಾಥನ ಸೇವಕರಾಗಿ ವೀರೇಂದ್ರ ಹೆಗಡೆಯವರು ಕಾರಣರಾಗಿದ್ದಾರೆ. 100 ಕಾಲ ವೀರೇಂದ್ರ ಹೆಗಡೆಯವರು ಚೆನ್ನಾಗಿರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತಾ, ಅಂದ್ರೆ ಬಹಳ ದೂರದಿಂದ ನಮಗೋಸ್ಕರ ಬಂದ್ರಿ, ಅನೇಕರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮ್ಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನಿಮ್ಮ ಕೆಲಸಕ್ಕೆ ಮಂಜುನಾಥ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ. ಕರ್ನಾಟಕದ 50 ಲಕ್ಷಕ್ಕೂ ಹೆಚ್ಚು ಪರಿವಾರಗಳು ಏನು ಆಸೆಗಣ್ಣುಗಳಿಂದ ನೋಡ್ತಾ ಕೂತಿವೆ, ಬಹಳ ಪ್ರೀತಿಯಿಂದ ನೋಡ್ತಾ ಕೂತಿವೆ, ಅವರೆಲ್ಲ ಕನಸುಗಳು ಈಡೇರುವಂತಾಗಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಮತ್ತೊಂದು ಎಪಿಸೋಡ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.